ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಗಾಡೆಸ್ಸಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಸೊ ಗಾಡೆಸ್ ಶಕ್ತಿ, ನೀವು ನಂಬಿರುವಂಥ ಗಾಡೆಸ್ ಎನರ್ಜಿ ಯಾರು ನಿಮ್ಮ ಗಮನಕ್ಕೆ ಈ ಸಮಯದಲ್ಲಿ ಬರ್ತಾ ಇದ್ದಾರೆ, ಅವರು ನಿಮಗೆ ಈ ಸಂದೇಶನ, ಈ ಮಾರ್ಗದರ್ಶನನ ಅಥವಾ ಜನರಲ್ ಆಗಿ ನಿಮಗೆ ಈ ಸಮಯದಲ್ಲಿ ಏನು ತಿಳ್ಕೋಬೇಕು, ಸ್ವಲ್ಪ ಸ್ಫೂರ್ತಿ, ಧೈರ್ಯ, ಇನ್ಸ್ಪಿರೇಷನ್, ವಾಟ್ ಎವರ್ ಗಾಡೆಸ್ ಇವತ್ತು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಶುರು ಮಾಡೋಣ. ಆ್ಯಸ್ ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್, ಈ ಪರ್ಟಿಕ್ಯುಲರ್ ಗಾಡೆಸ್ ಇಮೇಜ್. ನಂಬರ್ 4 ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್, ಈ ಪರ್ಟಿಕ್ಯುಲರ್ ಗಾಡೆಸ್ ಇಮೇಜ್. ನಂಬರ್ 16 ಓಕೆ. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್. ಸೊ ಗ್ರೂಪ್ ನಂಬರ್ 1 ಇದು ನಿಮ್ಮ ಇಮೇಜ್, ಗ್ರೂಪ್ ನಂಬರ್ 2 ಇದು ನಿಮ್ಮ ಇಮೇಜ್, ಈ ಗಾಡೆಸ್ ಎನರ್ಜಿ. ಆಲ್ರೈಟ್, ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಪರ್ಟಿಕ್ಯುಲರ್ ಗಾಡೆಸ್ಗೆ ನಿಮ್ಮ ಎನರ್ಜಿ ಅಟ್ರಾಕ್ಟ್ ಆಗಿದ್ರೆ, ಇದು ನಿಮ್ಮ ಇವತ್ತಿನ ರೀಡಿಂಗ್. ಈ ಗಾಡೆಸ್ ಹೆಸರು ಬಂದು ಆರ್ಟಮಿಸ್ ಅಂತ. ಶಿ ಈಸ್ ದ ಗಾಡೆಸ್ ಗ್ರೀಕ್ ಮಿಥಾಲಜಿನಲ್ಲಿ ಒನ್ ಆಫ್ ದ ಫೇಮಸ್ ಗಾಡೆಸ್. ಹಂಟಿಂಗ್ಗೆ, ವಿಲ್ಡರ್ನೆಸ್ಗೆ, ಪ್ರೊಟೆಕ್ಷನ್ಗೆ, ಡೀಪ್ ಫೋಕಸ್ಗೆ, ನಮಗೆ ಏನು ಬೇಕೋ ಅದನ್ನು ಸ್ಟ್ರೇಟ್ ಶೂಟ್ ಮಾಡಿ, ಅಂದರೆ ಆ ಡೈರೆಕ್ಷನಲ್ಲಿ ಹೋಗಿ ಎಲ್ಲೂ ಆ ಕಡೆ ಈ ಕಡೆ ಆಲೋಚನೆ ಮಾಡ್ದಿರಾ, targeting on the point, on target and achieving it. So she is the goddess of focus, hunting and protection, Greek mythology nalli. And ಮತ್ತು ಈ ಕಾರ್ಡ್ ಬಂದು ನಂಬರ್ 4 ಕೂಡ. ಸೊ ಈ ಸಮಯದಲ್ಲಿ ನಿಮಗೆ ಈ ಗಾಡೆಸ್ಸಿಂದ ಬರ್ತಾ ಇರುವಂಥ ಎನರ್ಜಿ ಟು ಸ್ಟೇ ಫೋಕಸ್ಡ್. ನೀವು ಹೋಗ್ತಾ ಇರೋ ದಾರಿನಲ್ಲಿ ನೀವೇನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಆ ಒಂದು ಉದ್ದೇಶದಲ್ಲಿ ನಿಮ್ಮ ಫೋಕಸ್ಸನ್ನು ಸ್ಟ್ರಾಂಗ್ ಆಗಿ ಪ್ಲಾಂಟ್ ಮಾಡೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಮೇ ಬಿ ಸ್ವಲ್ಪ ನೀವು ಔಟ್ ಆಫ್ ಫೋಕಸ್ ಆಗಿರ್ಬೋದು, ಅಥವಾ ನಿಮ್ಮ ದಾರಿನ ನೀವು ಪ್ರಶ್ನಿಸ್ತಿರ್ಬೋದು, ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಹೊರಗಡೆ ನಾಯ್ಸ್ ಅಥವಾ ಹೊರಗಡೆ ಜನರ ಒಪಿನಿಯನ್ಗೆ ಸ್ವಲ್ಪ ಟ್ರ್ಯಾಪ್ ಆಗಿರ್ಬೋದು, ಓವರ್ ಥಿಂಕ್ ಮಾಡ್ತಿರ್ಬೋದು. ಸೊ ಈ ಪರ್ಟಿಕ್ಯುಲರ್ ಗಾಡೆಸ್ ನಿಮಗೆ ಹೇಳ್ತಾ ಇರೋದು ಈ ಸಮಯದಲ್ಲಿ ಫೋಕಸ್ ಆ್ಯಂಡ್ ಶೂಟ್. ಓಕೆ, ಹೊರಗಡೆ ಎಷ್ಟೇ ನಾಯ್ಸ್ ಬರ್ತಾ ಇರಲಿ, ಹೊರಗಡೆ ಏನೇ ಆಗ್ತಾ ಇರಲಿ, ಯುವರ್ ಫೋಕಸ್ ಹ್ಯಾಸ್ ಟು ಬಿ ನಿಮ್ಮ ಟಾರ್ಗೆಟ್ ಮೇಲೆ, ನೀವು ಇಟ್ಕೊಂಡಿರೋ ಅಂಥ ಗೋಲ್ ಮೇಲೆ, ನೀವು ಮಾಡಬೇಕು ಅಂದ್ಕೊಂಡಿರೋ ಕೆಲಸದ ಮೇಲೆ. ಯಾಕೆಂದರೆ ಕಾನ್ಸಂಟ್ರೇಷನ್ ಸ್ವಲ್ಪ ಈಗ ಕಡಿಮೆ ಇರ್ಬೋದು, ಅಥವಾ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗ್ತಿರ್ಬೋದು. ಸೊ ನೇಚರ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಹೇಳ್ತಾ ಇರೋದು ಈ ಗಾಡೆಸ್ಸು, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಗ್ರೂಪ್ ನಂಬರ್ 2ಗೂ ನೇಚರ್ ಗಾಡೆಸ್ಸೇ ಬಂದಿರೋದು, ನಿಮಗೂ ಅಷ್ಟೇ. ಶಿ ಈಸ್ ಅ ವೈಲ್ಡ್ ಗಾಡೆಸ್. ವೈಲ್ಡ್ ಅಂದರೆ ಕಂಪ್ಲೀಟ್ಲಿ ನೇಚರಲ್ಲಿ, ವಿಲ್ಡರ್ನೆಸ್ಸಲ್ಲಿ ಈ ಹಂಟಿಂಗ್ ಮಾಡ್ತಾ, ಈ ಪ್ರೈಮಲ್ ಇನ್ಸ್ಟಿಂಕ್ಟ್ ಅಂದರೆ ನಮ್ಮ ಬೇಸಿಕ್ ಇನ್ಸ್ಟಿಂಕ್ಟನ್ನ ನಾವು ನಮ್ಮ ಉಪಯೋಗಕ್ಕೆ ಹೆಂಗೆ ಉಪಯೋಗಿಸ್ಕೊಳ್ಳೋದು ಅಂಥೇಳಿ ಹೇಳ್ಕೊಡುವಂಥ ಗಾಡೆಸ್ ಇವರು. ಸೊ ದಿಸ್ ಈಸ್ ದ ಟೈಮ್ ನಿಮಗೆ ನಿಮ್ಮ ಫೋಕಸ್ ಬಂದು ನಿಮ್ಮ ಗೋಲ್ ಮೇಲೆ ಇರಬೇಕು, ಮತ್ತು ನೀವು ಹೋಗ್ತಾ ಇರೋ ದಾರಿ ಮೇಲೆ ನಿಮ್ಮ ಫೋಕಸ್ ಇರಬೇಕು. ಏಕೆಂದರೆ ನಿಮ್ಮ ಫೋಕಸ್ಸು ಆ ಕಡೆ ಈ ಕಡೆ ಹೋಗ್ತಾ ನಿಮ್ಮ ದಾರಿನ ನೀವು ಮರ್ತು ಹೋಗ್ಬಿಡ್ತೀರಾ, ಅಥವಾ ನಿಮ್ಮ ಕನಸುಗಳನ್ನ ನೀವು ಮರ್ತು ಹೋಗ್ಬಿಡ್ತೀರಾ. ಬೇರೆಯವ್ರಿಗೋಸ್ಕರ ಎಲ್ಲನೂ ಮಾಡ್ತೀರಾ, ಬೇರೆಯವ್ರಿಗೋಸ್ಕರ ಎಲ್ಲನೂ ಕೊಡ್ತೀರಾ, ಬೇರೆಯವ್ರಿಗೋಸ್ಕರ ನೀವು ನಿಮ್ಮನ್ನೇ ನೀವು ಚೇಂಜ್ ಮಾಡ್ಕೊಳ್ತಾ ಹೋಗ್ತೀರಾ. ಬಟ್ ನಿಮಗೆ ಏನು ಬೇಕು ಅನ್ನೋದನ್ನು ನೀವು ಮರ್ತು ಹೋಗ್ಬಿಡ್ತೀರಾ ಎಂಡ್ ಆಫ್ ದ ಡೇ. ಸೊ ದಿಸ್ ಗಾಡೆಸ್ ಈಸ್ ಟೆಲ್ಲಿಂಗ್ ಯು ರೀಫೋಕಸ್ ಮಾಡೋದಕ್ಕೆ, ನಿಮ್ಮ ಗಮನನ ಕರೆಕ್ಟಾಗಿರುವಂಥ ಡೈರೆಕ್ಷನಲ್ಲಿ ಹರಿಸೋದಕ್ಕೆ, ನಿಮ್ಮ ಎನರ್ಜಿನ, ನಿಮ್ಮ ಇಂಟೆನ್ಷನನ್ನು ಕರೆಕ್ಟಾಗಿರೋ ದಾರಿನಲ್ಲಿ ಹರಿಸೋದಕ್ಕೆ, ಸೊ ದಟ್ ಯು ಕ್ಯಾನ್ ಅಚೀವ್ ನೀವು ಅಂದ್ಕೊಳ್ತಾ ಇರೋವಂಥದ್ದನ್ನು, ಅಥವಾ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋದನ್ನು. ಸೊ 2 ಥಿಂಗ್ಸ್ ಇಲ್ಲಿ ಆಗ್ತಾ ಇರೋದು, 2 ವಿಚಾರ. ಮೊದಲನೇದು ಬಂದು ನಿಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ವೀಕ್ ಇರ್ಬೋದು ಈ ಸಮಯದಲ್ಲಿ,
ಅಥವಾ ನಿಮ್ಮ ಫೋಕಸ್ ಬಂದು ಹೊರಗಡೆ ಜಾಸ್ತಿ ಇರ್ಬೋದು ನಿಮ್ಮ ಒಳಗಡೆಗಿಂತ. ಅಂದರೆ ಹೊರಗಡೆ ನಾಯ್ಸು, ಹೊರಗಡೆ ಜನರು, ಹೊರಗಡೆ ರಿಯಾಲಿಟಿ, ಸೊ ಕರೆಂಟ್ ಸಿಚುವೇಶನು, ಸೊ ಇದ್ರ ಮೇಲೆ ನಿಮ್ಮ ಫೋಕಸ್ ಜಾಸ್ತಿ ಇರ್ಬೋದು. ನಿಮ್ಮ ಮೇಲೆ, ನಿಮಗಿರುವಂಥ ನಂಬಿಕೆ ಮೇಲೆ, ಅಥವಾ ನೀವು ನಡೀತಾ ಇರೋವಂಥ ದಾರಿ ಮೇಲಿರುವಂಥ ನಂಬಿಕೆಗಿಂತ ಜಾಸ್ತಿ ಸ್ವಲ್ಪ ಹೊರಗಡೆ ನಾಯ್ಸ್ ಬಂದು ಡಿಸ್ಟರ್ಬ್ ಮಾಡ್ತಾ ಇರೋವಂಥ ಚಾನ್ಸಸ್ಸು ತುಂಬ ಇದೆ ಈ ಸಮಯದಲ್ಲಿ. ಸೊ ದಿಸ್ ಗಾಡೆಸ್ ಇಸ್ ಟೆಲಿಂಗ್ ಯು ರೀಫೋಕಸ್, ರೀಅಡ್ಜಸ್ಟ್, ಕೀಪ್ ಗೋಯಿಂಗ್ ಫಾರ್ವರ್ಡ್. ಯಾಕೆಂದರೆ ಈ ನಾಯ್ಸ್ ಎಲ್ಲನೂ ನಮಗೆ ಯಾವುದೇ ರೀತಿ ಉಪಯೋಗಕ್ಕಿಲ್ಲ, ಅಥವಾ ನಮಗೆ ಬೇಕಾಗಿರುವಂಥ ಪ್ರೋತ್ಸಾಹ ತರದೇ ಇರ್ಬೋದು ಹೊರಗಡೆ ಬರ್ತಾ ಇರುವಂಥ ನಾಯ್ಸ್ ಈ ಸಮಯದಲ್ಲಿ. ಇಟ್ ಈಸ್ ಓಕೆ, ರೀಡೈರೆಕ್ಟ್, ರೀಫೋಕಸ್. ಅದು ಈ ಗಾಡೆಸ್ಸಿಂದ ಬರ್ತಾ ಇರುವಂಥ ಮೊದಲನೇ ಇಂಪಾರ್ಟೆಂಟ್ ಮೆಸೇಜಸ್ಸು, ಚಾನೆಲ್ ಮೆಸೇಜಸ್ಸು ನಿಮಗೆ ಬರ್ತಾ ಇರೋದು. ಮತ್ತು ನಿಮ್ಮ ಹಾರ್ಟ್ ಸ್ಪೇಸ್ನ ತೋರಿಸ್ತಾ ಇದ್ದಾರೆ, ನಿಮ್ಮ ಹಾರ್ಟಿಂದ ಆ ಲೈಟ್ ಬರ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ, ಆ ಬೆಳಕು ನಿಮ್ಮ ಹಾರ್ಟಿಂದ ಚಿಮ್ತಾ ಇರೋದನ್ನು. ಬಟ್ ಅದು ಆಚೆ ಬರ್ತಾ ಬರ್ತಾ ನೀವು ಅದನ್ನು ಸ್ಟಾಪ್ ಮಾಡ್ತಾ ಇರೋ ಥರ, ಅಂದರೆ ನಿಮ್ಮ ಆಸೆಗಳನ್ನ, ನಿಮ್ಮ ಡಿಸೈರ್ಸ್ನ ನೀವು ಕಡಿಮೆ ಮಾಡ್ಕೊಳ್ತಾ ಇರೋದು, ಅಥವಾ ಸಪ್ರೆಸ್ ಮಾಡ್ಕೊಳ್ತಾ ಇರೋದು, ಅಥವಾ ಯಾರು ಏನು ಅಂದ್ಕೊಳ್ತಾರೆ, ಅಥವಾ ಬೇರೆಯವ್ರಿಗೆ ಇದು ಇಷ್ಟ ಇಲ್ಲ ಅಂಥೇಳಿ ನಿಮ್ಮನ್ನು ನೀವು ಸಪ್ರೆಸ್ ಮಾಡ್ಕೊಳ್ತಾ ಇರ್ಬೋದು. ವಾಟ್ ಎವರ್ ಇಸ್ ದ ಕೇಸ್, ಈ ಗಾಡೆಸ್ಸು ನಿಮಗೆ ಇವತ್ತು ಹೇಳ್ತಾ ಇರೋದು ನೋ, ಯು ಆರ್ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳಿ. ನೀವು ಹೆಂಗೆ ನಿಮ್ಮ ಜೀವನದಲ್ಲಿ ಎಲ್ರಿಗೂ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ, ನಿಮಗೂ, ನಿಮ್ಮ ಆಸೆಗಳಿಗೂ, ನಿಮ್ಮ ಕನಸುಗೂ, ನಿಮ್ಮ ಡ್ರೀಮ್ಸು, ನಿಮ್ಮ ಇನ್ಸ್ಪಿರೇಷನ್, ನಿಮ್ಮ ಆಸ್ಪಿರೇಷನ್, ನಿಮ್ಮ ಗೋಲು ಪ್ರತಿಯೊಂದೂ ಈಕ್ವಲಿ ಇಫ್ ನಾಟ್ ಮೋರ್ ಇಂಪಾರ್ಟೆಂಟು ಹೊರಗಡೆ ಜನರಿಗಿಂತ ಜಾಸ್ತಿ. ಬಿಕಾಸ್ ಲೆಟ್ ಥಿಂಗ್ಸ್ ಹ್ಯಾಪನ್, ಯು ಆರ್ ಸ್ಟಾಪಿಂಗ್ ದ ಫ್ಲೋ. ಗ್ರೂಪ್ ನಂಬರ್ 1. ಸೊ ನಿಮ್ಮ ಫ್ಲೋನ ನೀವು ಹೇಗೆ ಸ್ಟಾಪ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ನಿಮ್ಮ ಫೋಕಸ್ನ ನೀವು ಆಪೋಸಿಟ್ ಡೈರೆಕ್ಷನಲ್ಲಿ ಹರಿಸ್ತಾ ಇದ್ದೀರಾ, ಅಥವಾ ಬೇರೆಯವರ ನಾಯ್ಸ್ ಮೇಲೆ ಹರಿಸ್ತಾ ಇದ್ದೀರಾ, ಅಥವಾ ಹೊರಗಡೆ ಜನರದ ಒಪಿನಿಯನ್ ಮೇಲೆ ಹರಿಸ್ತಾ ಇದ್ದೀರಾ, ಅಥವಾ ಇನ್ ಜನರಲ್ ಆಗಿ ನಿಮ್ಮನ್ನು ನೀವು ನಂಬ್ದಿರಾ, ನಿಮ್ಮ ಎಮೋಷನ್ಸ್ನ, ನಿಮ್ಮ ಫೀಲಿಂಗ್ಸ್ನ ನೀವು ಒಳಗಡೆನೆ ಸಪ್ರೆಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವು ಹಾಡು ಕಲಿಬೇಕು ಅಂತ ನೀವು ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ಕೊಂಡಾಗ, ಅಥವಾ ಇನ್ ಜನರಲ್ ಆಗಿ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಾಗ, ಈ ವಯಸ್ಸಲ್ಲಿ ಏನು ಹಾಡು ಕಲಿಯೋದು, ಈ ವಯಸ್ಸಲ್ಲಿ ಇದೆಲ್ಲ ಯಾರು ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದು. ಸೊ ನಿಮ್ಮನ್ನು ನೀವು ಅಲ್ಲಿ ಶ್ರಿಂಕ್ ಮಾಡ್ಕೊಳ್ಬೋದು, ಅಥವಾ ಏನೋ ಒಂದು ಮಾಡೋಕ್ಕೆ ಹೋಗಿರ್ತೀರಾ, ಇನ್ನೊಬ್ರು ಏನೋ ಕಮೆಂಟ್ ಮಾಡ್ಬೋದು, ಸೊ ನಿಮ್ಮನ್ನು ನೀವು ಅಲ್ಲಿ ಸ್ಟಾಪ್ ಮಾಡ್ಕೊಳ್ಳೋದು. ಸೊ ಆವಾಗ ನಿಮ್ಮನ್ನು ನೀವೇ ಕ್ವೆಶ್ಚನ್ ಮಾಡೋದು, ನಿಜವಾಗ್ಲೂ ಇದು ಮಾಡಬೇಕಾ, ಇದು ಬೇಕಾ, ಸುಮ್ಮನೆ ಹೆಂಗೋ ಹೋಗ್ತಾ ಇದೆ, ಹೆಂಗೋ ಹೋಗಲಿ ಬಿಡು ಜೀವನ ಅಂತ ಹೇಳಿ. ಬಟ್ ಈ ಗಾಡೆಸ್ ಹೇಳ್ತಾ ಇರೋದು, ನೋ, ಯೋರ್ ಡ್ರೀಮ್ಸ್ ಆರ್ ವ್ಯಾಲಿಡ್ ಆ್ಯಂಡ್ ಯು ಆರ್ ಇಂಪಾರ್ಟೆಂಟ್. ಯು ಆರ್ ಇಂಪಾರ್ಟೆಂಟ್. ಓಕೆ, ಸೊ ಹೆಂಗೆ ಹೊರಗಡೆ ಜನರಿಗೆ ಅವ್ರ ಪ್ರಕಾರ ಅವರೇ ತುಂಬ ಇಂಪಾರ್ಟೆಂಟು, ಅಥವಾ ಅವ್ರ ಒಪಿನಿಯನ್ನೇ ಎಲ್ಲರಿಗಿಂತ ಸ್ಟ್ರಾಂಗ್ ಒಪಿನಿಯನ್ನು, ಎಲ್ಲರೂ ಅವರೇನೆ ಹೆಂಗೆ ಲೈಕ್ ಅವ್ರು ಹೇಳಿದ್ದೇ ಸರಿ ಅಂತ ಅಂದ್ಕೊಳ್ತಾರೆ. ಸೊ ನಿಮಗೆ ಈ ಗಾಡೆಸ್ ಹೇಳ್ತಾ ಇರೋದು, ಸಿ, ಯು ಡೋಂಟ್ ಹ್ಯಾವ್ ಟು ಇಗ್ನೋರ್. ಎಲ್ಲರನ್ನೂ ನೀವು ಒಪ್ಪಿಸೋದಕ್ಕಾಗೋದಿಲ್ಲ, ಮತ್ತು ಎಲ್ಲರಿಗೂ ಅರ್ಥ ಮಾಡಿಸೋದಕ್ಕಾಗೋದಿಲ್ಲ. ನಿಮಗೆ ಯಾಕೆ ಈ ಒಂದು ಆಸೆ ನಿಮ್ಮ ಮನಸ್ಸಲ್ಲಿ ಬಂದಿದೆ, ಇಲ್ಲ ಹಾಡು ಕಲಿಯೋಕ್ಕಿರ್ಬೋದು, ಡಾನ್ಸ್ ಆಡೋಕ್ಕಿರ್ಬೋದು, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿರ್ಬೋದು, ಅಥವಾ ಮನೆಗೆ ಬೇರೆ ಪೇಂಟ್ ಹೊಡ್ಸೋದಕ್ಕಿರ್ಬೋದು, ವಿ ಡೋಂಟ್ ನೋ ನಿಮ್ಮ ಆಸೆ ಏನು ಅಂಥೇಳಿ. ಮೇ ಬಿ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಅಂಥ ಒಂದು ಪರಿಸ್ಥಿತಿನಲ್ಲಿ ನೀವು ಇರ್ಬೋದು, ನೀವು ಅದರಲ್ಲಿ ಏನೋ ಬದಲಾವಣೆ ತರಬೇಕಂತ ಅಂದ್ಕೊಳ್ತಿರ್ಬೋದು. ಸೊ ಅದು ನಿಮಗೆ ಬರ್ತಾ ಇರೋವಂಥ ಡಿಸೈರು, ನಿಮಗೆ ಮಾಡಬೇಕು ಈ ಬದಲಾವಣೆನ ಅಂತ ಅನ್ನಿಸ್ತಾ ಇರೋದು ನಿಮಗೆ. ಎಲ್ಲರಿಗೂ ಅದು ಅರ್ಥ ಆಗೋದಿಲ್ಲ. ಆಬ್ವಿಯಸ್ಲಿ ಮನೆಯಲ್ಲಿ ನಾವೇನಾದರೂ ಬದಲಾವಣೆ ಮಾಡಬೇಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಬಟ್ ನಿಮ್ಮನ್ನು ನೀವು, ಅಥವಾ ನಿಮ್ಮ ಗುರಿನ, ಅಥವಾ ನಿಮ್ಮ ಆಸೆನ ಯಾವುದಾದ್ರೂ ಹೊಸದಾಗಿ ನೀವು ಶುರು ಮಾಡಬೇಕು, ಕಲ್ತ್ಕೋಬೇಕು, ಅಥವಾ ಹೊಸ ಜಾಗಕ್ಕೆ ಹೋಗಬೇಕು. ಸೊ ನಿಮ್ಮನ್ನು ನೀವು ಸಪ್ರೆಸ್ ಮಾಡ್ಕೊಳ್ತೀರಾ. ಹೌ ಕ್ಯಾನ್ ಯು ಬಿ ಎಕ್ಸ್ಪ್ರೆಸಿವ್? ನಿಮ್ಮ ಖುಷಿನ, ನಿಮ್ಮ ಆಸೆನ ನೀವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಅದನ್ನು ಅದು ಮೂಡೋದಕ್ಕೆ ಮುಂಚೆ, ಅಂದರೆ ಅದು ಆಚೆ ಬರೋದಕ್ಕೆ ಮುಂಚೆನೇ ಅದನ್ನು ಅಲ್ಲೇ ಸ್ಟಾಪ್ ಮಾಡ್ದಿರಾ. ಹೌ ಕ್ಯಾನ್ ಯು ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್? ಯಾಕೆಂದರೆ ಗಾಡೆಸ್ ಇಸ್ ಲಿವಿಂಗ್ ಥ್ರೂ ಯು. ಯೂನಿವರ್ಸ್ ಬಂದು ನಮ್ಮ ಮುಖಾಂತರ ಜೀವನನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಸೊ
ಹೌ ಕ್ಯಾನ್ ವಿ ಲೆಟ್ ಗಾಡೆಸ್ ಎಕ್ಸ್ಪೀರಿಯನ್ಸ್, ಆ ಯೂನಿವರ್ಸ್ ಹೆಂಗೆ ನಮ್ಮ ಥ್ರೂ ಕೆಲಸ ಮಾಡೋದು, ಗಾಡೆಸ್ ಹೆಂಗೆ ನಮ್ಮ ಥ್ರೂ ಕೆಲಸ ಮಾಡೋದು, ನಮ್ಮ ಎಕ್ಸ್ಪ್ರೆಷನಿಂದ, ನಮ್ಮ ಫೀಲಿಂಗ್ಸಿಂದ, ನಮ್ಮ ಎಮೋಷನ್ಸಿಂದ, ನಮ್ಮ ಅಚೀವ್ಮೆಂಟ್ಸಿಂದ, ನಮ್ಮ ಡಿಸೈರ್ಸಿಂದ. ಸೊ ನಮ್ಮ ಮನಸ್ಸಲ್ಲಿ ಈ ಒಂದು ಡಿಸೈರ್ ಬರ್ತಿದೆ ಅಂದರೆ ಇಟ್ ಈಸ್ ಅ ಡಿವೈನ್ ಡಿಸೈರ್, ಯಾಕೆಂದರೆ ನಮ್ಮ ಕೈಲಿ ಅದು ಸಾಧ್ಯ ಅಂಥೇಳಿ. ಅದು ನಮಗೆ ಆ ಒಂದು ಡಿಸೈರ್ ಬರೋದಕ್ಕೆ ಸಾಧ್ಯ ಇಲ್ಲ, ನಮಗೆ ನಮ್ಮ ಎನರ್ಜಿ ಅದಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತ ಅಂದರೆ. ಸೊ ಈಗ ನಿಮಗೆ ಮಾಡಬೇಕು ಅಥವಾ ಅಚೀವ್ ಮಾಡಬೇಕು ಅಥವಾ ಏನೋ ಒಂದನ್ನು ಶುರು ಮಾಡಬೇಕು ಅಥವಾ ಏನೋ ಒಂದು ಮಾಡುವಾಗ ನಿಮಗೆ ಖುಷಿ ಸಿಗ್ತಾ ಇದೆ ಅಂತ ಅಂದರೆ ಅದಕ್ಕೊಂದು ಕಾರಣ ಅಂತ ಇರುತ್ತೆ. ಸೊ ಡೋಂಟ್ ಸ್ಟಾಪ್ ಯುವರ್ ಸೆಲ್ಫ್, ಎಕ್ಸ್ಪ್ರೆಸ್ ಯುವರ್ ಕ್ರಿಯೇಟಿವಿಟಿ. ಇಂಪಾರ್ಟೆಂಟ್ ಆಗಿ ಗಾಡೆಸ್ ಹೇಳ್ತಾ ಇರೋದು ನಿಮಗೆ ನಿಮ್ಮ ಕ್ರಿಯೇಟಿವಿಟಿನ, ನಿಮ್ಮ ಎಮೋಷನ್ಸ್ನ ಇರ್ಬೋದು, ನಿಮ್ಮ ಇಂಟ್ರೆಸ್ಟ್ನ ಇರ್ಬೋದು. ಸೊ ಹೊರಗಡೆ ಯಾರು ಏನು ಹೇಳ್ತಿದ್ದಾರೆ ಅಂಥೇಳಿ ನಿಮ್ಮನ್ನು ನೀವು ಸ್ಟಾಪ್ ಮಾಡ್ದಿರಾ. ಹೌ ಕ್ಯಾನ್ ಯು ಬಿ ಹ್ಯಾಪಿ ನಿಮ್ಮದೇ ಆದ ಎನರ್ಜಿನಲ್ಲಿ. ವಿತ್ ದಿಸ್ ಕಾರ್ಡ್ ಆಲ್ಸೋ ವಿ ಹ್ಯಾವ್ ಡಾಲ್ಫಿನ್ ಹಿಯರ್. ಈ ಕಾರ್ಡಲ್ಲಿ ಲೆಟ್ ಥಿಂಗ್ಸ್ ಹ್ಯಾಪನ್ ಆ್ಯಂಡ್ ದೆನ್ ವಿ ಹ್ಯಾವ್ ಡಾಲ್ಫಿನ್. ಡಾಲ್ಫಿನ್ ಈಸ್ ಸಪೋಸಿಡ್ಲಿ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಅನಿಮಲ್ ಅಂತ ಹೇಳ್ತಾರೆ. ಲೈಕ್ ಖುಷಿಯಾಗಿರೋ ಅಂಥದ್ದು. ಹೌ ಕ್ಯಾನ್ ಐ ಬಿ ಹ್ಯಾಪಿ ಅಂತ ಹೇಳಿ, ಹೆಂಗೆ ನನಗೆ ಖುಷಿ ಕೊಡುವಂಥ ಕೆಲಸನ ನಾನು ಹೇಗೆ ಜಾಸ್ತಿ ಮಾಡೋದು. ಯಾವಾಗಲೂ ಎಲ್ಲರೂ ಹೇಳಿದ್ದೆ ಒಂದು ಹಂತಕ್ಕೆ ಮಾಡೋಣ, ಬಟ್ ನನಗೂ ಖುಷಿ ಕೊಡುವಂಥದ್ದನ್ನು ನಾನು ಮಾಡಬೇಕಾಗತ್ತೆ, ನನಗೆ ಖುಷಿ ಕೊಡುವಂಥ ಜನರ ಜೊತೆ ನಾನು ಇರಬೇಕಾಗತ್ತೆ. ಹೌ ಕ್ಯಾನ್ ಐ ಮೇಕ್ ಮೈ ಲೈಫ್ ಮೋರ್ ಬ್ಯೂಟಿಫುಲ್, ಮೋರ್ ಸಿಂಪಲ್ ಆ್ಯಂಡ್ ಮೋರ್ ರಿಯಲಿಸ್ಟಿಕ್. ಅದು ಈ ಗಾಡೆಸ್ ಬಂದು ನಿಮಗೆ ಕೇಳ್ತಾ ಇರೋವಂಥ ಪ್ರಶ್ನೆ. ಹೌ ಕ್ಯಾನ್ ಯು ಬಿ ದ ವೈಲ್ಡ್ ರಿಯಲ್ ಪರ್ಸನ್. ಹೆಂಗೆ ನೀವು ಆ ರಿಯಲಿಸ್ಟಿಕ್ ಆಗಿ ಹೆಂಗೆ ಜೀವನ ಮಾಡೋದು. ಏಕೆಂದರೆ ತುಂಬ ನಾವು ಬೇರೆಯವರ ಧ್ವನಿನ ನಮ್ಮ ಧ್ವನಿ ಅಂತ ಅಂದ್ಕೊಂಡು, ಬೇರೆಯವ್ರ ಹಾಡನ್ನ ನಮ್ಮ ಹಾಡು ಅಂತ ಅಂದ್ಕೊಂಡು, ಬೇರೆಯವ್ರ ಸ್ಟೋರಿನ ನಮ್ಮ ಸ್ಟೋರಿ ಅಂತ ಅಂದ್ಕೊಂಡು, ಬೇರೆಯವ್ರ ಕನಸುಗಳನ್ನ ನಮ್ಮ ಕನಸು ಅಂತ ಅಂದ್ಕೊಂಡು ಹೀಗೆ ಫ್ಲೋ ಅಲ್ಲಿ ಹೋಗ್ತಾ ಇದ್ದೀವಿ, ಅಥವಾ ಇದನ್ನೇ ನಿಜ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಸ್ಟಾಪ್ ಮಾಡಿ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕು. ಇದೆಲ್ಲ ನಂದೇನಾ ಈ ಖುಷಿ ಅಥವಾ ಈ ಆಸೆಗಳು, ಅಥವಾ ನಾವು ಆಸೆಗಳು ಅನ್ನೋದಕ್ಕಿಂತ ನಾನು ಏನೆಲ್ಲ ಮಾಡ್ತಾಯಿದ್ದೀನಿ, ಇಸ್ ಇಟ್ ರಿಯಲಿ ಮೀ, ಇದೆಲ್ಲ ನಾನು ನಿಜವಾಗ್ಲೂ, ಅಥವಾ ನನಗೆ ಏನು ಬೇಕು ಅಥವಾ ಯಾವ ರೀತಿ ಇದ್ದರೆ ನನಗೆ ಖುಷಿ ಇರುತ್ತೆ, ಹೆಂಗೆ ನನ್ನ ಒರಿಜಿನಾಲಿಟಿನ, ನನ್ನ ರಿಯಲಿಸ್ಟಿಕ್ ನೇಚರ್ನ ನಾನು ಹೆಂಗೆ ಆದಷ್ಟು ಆಚೆ ತರೋದು. ಸೊ ಇದನ್ನು ಕೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಗಾಡೆಸ್ಸು. ಮೊದಲನೇದು ಬಂದು ರೀಫೋಕಸ್ ಆ್ಯಂಡ್ ಅಡ್ಜಸ್ಟ್ ನಿಮ್ಮ ಗಮನನ, ನಿಮ್ಮ ಕಾನ್ಸಂಟ್ರೇಷನನ್ನು ನೀವು ನಡೀತಾ ಇರೋ ದಾರಿನಲ್ಲಿ. ಮತ್ತು ಹೊರಗಡೆ ನಾಯ್ಸ್ ಬಗ್ಗೆ ಅಷ್ಟೊಂದು ಗಮನ ಕೊಡ್ದಿರಾ, ಹೊರಗಡೆ ಅವ್ರು ಏನು ಹೇಳ್ತಾ ಇದ್ದಾರೆ, ಅವರ ಒಪಿನಿಯನ್, ಅವರ ಸಜೆಷನ್ಗೆ ಅಷ್ಟೊಂದು ಯು ಕ್ಯಾನ್ ಲಿಸನ್. ಕೇಳೋದ್ರಲ್ಲಿ ತಪ್ಪಿಲ್ಲ, ಯಾಕೆಂದರೆ ಅವ್ರು ಇನ್ನೂ ತಿಳಿದಿರ್ಬೋದು, ಅಲ್ಲ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಬಟ್ ಆ ಎಕ್ಸ್ಪೀರಿಯನ್ಸ್ ನೀವು ನಡೀತಾ ಇರೋ ದಾರಿ ಬಗ್ಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ, ಅದನ್ನು ನೀವು ನೋಡಬೇಕು. ಅಡ್ವೈಸ್ ಕೊಡ್ತಿದ್ದಾರೆ ಅಂಥೇಳಿ ಎಲ್ಲರೂ ಎಲ್ಲ ಅಡ್ವೈಸು ಕೊಡೋದಕ್ಕಾಗೋದಿಲ್ಲ. ಅವರು ಅವ್ರ ಜೀವನದಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರಬೇಕು, ಅದನ್ನು ಓವರ್ಕಮ್ ಮಾಡಿರಬೇಕು, ಅದರಿಂದ ಅವ್ರು ಏನನ್ನಾದರೂ ಸಾಧಿಸಿರಬೇಕು. ಅಂಥವ್ರು ನಮಗೆ ಅಡ್ವೈಸ್ ಕೊಟ್ಟರೆ ವಿ ಕ್ಯಾನ್ ಥಿಂಕ್ ಅಬೌಟ್ ಇಟ್. ಬಟ್ ಇದ್ರ ಬಗ್ಗೆ ಗಮನನೇ ಇಲ್ಲ ಅಥವಾ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಅನ್ನೋರು ನಿಮಗೆ ಅಡ್ವೈಸ್ ಕೊಟ್ಟು, ಅಥವಾ ನಿಮಗೆ ನಿಮ್ಮ ಸ್ಟೋರಿ ಈ ಥರ ಅಲ್ಲ ಬೇರೆ ಥರ ಇರಬೇಕು ಅಂತ ಅಂದರೆ ನೀವು ಸ್ವಲ್ಪ ಪ್ರಶ್ನಿಸಬೇಕಾಗತ್ತೆ. ಎಲ್ಲನೂ ಕೇಳಿ ಅಥವಾ ಎಲ್ಲನೂ ನಿಜ ಅಂತ ನಂಬೋದು ಈಸ್ ನಾಟ್ ರಿಯಲಿ ರೈಟ್. ಯಾಕೆಂದರೆ ನಿಮ್ಮ ಸೋಲು ತನ್ನದೇ ಅಂತ ಆದಂಥ ಎಕ್ಸ್ಪ್ರೆಷನನ್ನು ತಂದಿರೋವಂಥದ್ದು, ಇಂಟ್ರೆಸ್ಟ್ಗಳನ್ನ ತಂದಿರೋವಂಥದ್ದು, ಡಿಸೈರ್ಸ್ಗಳನ್ನ ತಂದಿರೋವಂಥದ್ದು. ಸೊ ನಾವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಿಡಲಿಲ್ಲ ಅಂದರೆ ವಿ ಆರ್ ವೇಸ್ಟಿಂಗ್ ನಮ್ಮ ಲೈಫ್ ಟೈಮನ್ನು ಮತ್ತು ನಮ್ಮ ಎಕ್ಸಿಸ್ಟೆನ್ಸ್ನ ಭೂಮಿ ಮೇಲೆ. ಸೊ ಹೌ ಕ್ಯಾನ್ ಯು ಬಿ ಮೋರ್ ಇನ್ ಸಿಂಕ್ ನಿಮ್ಮ ಸೋಲ್ ಜೊತೆ, ನಿಮ್ಮ ಇಂಟ್ರೆಸ್ಟ್ ಜೊತೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಜೊತೆ. ಕರೆಕ್ಟು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋಣ, ಎಲ್ಲರ ಮಾತುಗಳನ್ನೂ ವಿ ವಿಲ್ ಲಿಸನ್ ವಿತ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಆ್ಯಂಡ್ ಆನರ್. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮನ್ನು ನಾವು ಕೇಳ್ಕೊಳ್ಳೋದು, ಒಂದು ಕ್ಷಣ ಪಾಸ್ ಮಾಡಿ ನಿಜವಾಗ್ಲೂ ಇದು ನನಗೆ ಖುಷಿ ಕೊಡ್ತಾ ಇದೆಯಾ, ಅಥವಾ ನಾನು ಬರೀ ಯಾವಾಗಲೂ ಬೇರೆಯವ್ರಿಗೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ದೀನಾ ಅಂಥೇಳಿ ಒಂದು ಕ್ಷಣ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋದು ತುಂಬ ಮುಖ್ಯ ಅಂತ ಈ ಗಾಡೆಸ್ ಹೇಳ್ತಾ ಇರೋದು ನಿಮಗೆ ಇವತ್ತು ಗ್ರೂಪ್ ನಂಬರ್ 1. ನೀವು ಇದನ್ನು ಯಾವ ಗಾಡೆಸ್ ಅಂತ ಬೇಕಾದರೂ ಅಂದ್ಕೊಳ್ಬೋದು ನಿಮ್ಮ ಗಮನಕ್ಕೆ ಈ ಸಮಯದಲ್ಲಿ ಬರ್ತಿದ್ರೆ. ಇದು ದುರ್ಗಾಮಾನು ಇರ್ಬೋದು, ಯಾಕೆಂದರೆ ಐ ಆಮ್ ಗೆಟಿಂಗ್ ಅ ಲಾಟ್ ಆಫ್ ದುರ್ಗಾಮ ಎನರ್ಜಿ ನಿಮ್ಮ ಗ್ರೂಪ್ಗೆ. ಶಿ ಈಸ್ ಲೈಕ್ ಕ್ವಶನಿಂಗ್
ಆ ವೈಲ್ಡ್ ನೇಚರ್, ನಮ್ಮ ವೈಲ್ಡ್ ಸೆಲ್ಫನ್ನ ಆಚೆ ತೊಗೊಂಡು ಬರೋದಕ್ಕೆ ಶಿ ಈಸ್ ಲೈಕ್ ಬ್ರಿಂಗ್ ಯುವರ್ ವೈಲ್ಡ್ ಸೆಲ್ಫ್ ಔಟ್, ಬ್ರಿಂಗ್ ಯುವರ್ ರಿಯಲ್ ಸೆಲ್ಫ್, ನಿಮ್ಮ ಒರಿಜಿನಲ್ ಸೆಲ್ಫನ್ನ ಆಚೆ. ಯಾಕೆಂದರೆ ನಾವು ಎಷ್ಟೊಂದು ಲೇಯರ್ಗಳನ್ನ ಹಾಕ್ಕೊಂಡು ಬಿಟ್ಟಿದ್ದೀವಿ. ಸೊಸೈಟಿ ಲೇಯರು, ಫ್ಯಾಮಿಲಿ ಲೇಯರು, ನಮ್ಮ ರಿಲೇಟಿವ್ಸ್ ಹೇಳಿರೋ ಅಂಥದ್ದು ಇನ್ನೊಂದು ಲೇಯರು, ಅಥವಾ ಇದೇ ಥರ ಇರಬೇಕಂತ ಹೇಳಿ ನಮ್ಮ ಗೌರ್ಮೆಂಟ್ ಹೇಳಿರೋದೊಂದು ಲೇಯರ್ ಇರ್ಬೋದು. ಸೊ ದೆರ್ ಆರ್ ಲಾಟ್ ಆಫ್ ಲೇಯರ್ಸ್ ಆ್ಯಂಡ್ ಮಾಸ್ಕ್ ನಮ್ಮ ಸುತ್ತ. ಅದನ್ನೆಲ್ಲ ಒಂದೊಂದನ್ನೇ ಕಳ್ಚಿ ಹಾಕ್ತಾ ಇದ್ದರೆ ಇದು ನಾನಲ್ಲ, ಇದು ನಾನಲ್ಲ, ಇದು ನನ್ನ ಇಂಟ್ರೆಸ್ಟ್ ಅಲ್ಲ, ಇದು ಯಾಕೆ ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಿಲ್ಲ. ಸೊ ಈ ಮಾಸ್ಕ್ಗಳನ್ನ ಅಥವಾ ಈ ಲೇಯರ್ಸ್ನೆಲ್ಲ ನಾವು ಒಂದೊಂದನ್ನೇ ತೆಗೆದಾಗ ಹೂ ಆರ್ ವಿ ರಿಯಲಿ, ನಾವು ಯಾರು, ಒಳಗಡೆ ಎಲ್ಲಾದರೂ ಒಳಗಡೆ ಹೂ ಆ್ಯಮ್ ಮೈ ಆ್ಯಸ್ ಅ ಸೋಲ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ನನ್ನ ಎಕ್ಸ್ಪ್ರೆಷನ್ ಏನು. ಸೊ ಅದನ್ನು ಆಚೆ ತರೋ ಪ್ರಯತ್ನ ಮಾಡೋದು ಹೆಚ್ಚು ವಿಲ್ ಹೆಲ್ಪ್ ಯು ಅಂಥೇಳಿ ಈ ಗಾಡೆಸ್ ಹೇಳ್ತಾ ಇರೋದು. ಐ ನೋ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಆಚೆಯಿಂದ ನೆಗೆಟಿವಿಟಿ ಇರ್ಬೋದು, ನೆಗೆಟಿವ್ ಜನರು ಇರ್ಬೋದು, ಅನ್ನೆಸೆಸರಿ ಅಸಮಾಧಾನ ಅನ್ನೋ ಥರ ವರ್ಡ್ ಬರ್ತಾ ಇರೋದು ನನಗೆ. ಏನೋ ಒಂಥರ ಸಮಾಧಾನ ಇಲ್ಲ ಮನೆಯಲ್ಲಿ ಅಥವಾ ಜಾಬಲ್ಲಿ ಅಥವಾ ಎಲ್ಲಿದ್ದೀರಾ ಅಲ್ಲಿ, ದೇರ್ ಇಸ್ ಅ ಕೈಂಡ್ ಆಫ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಬಟ್ ಈ ಗಾಡೆಸ್ ಹೇಳ್ತಾ ಇರೋದು ಕೀಪ್ ಯುವರ್ ಫೋಕಸ್, ನಿಮ್ಮ ಫೋಕಸನ್ನು ಕರೆಕ್ಟಾಗಿರೋ, ವಿ ಹ್ಯಾವ್ ದ ಗಾಡೆಸ್ ಎನರ್ಜಿ ಇಟ್ ಸೆಲ್ಫ್. ನಿಮಗೆ ವಿ ಹ್ಯಾವ್ ಗಾಡೆಸ್ ವೆರಿ ಸ್ಟ್ರಾಂಗ್ಲಿ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ, ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು, ನಿಮ್ಮ ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂಥೇಳಿ ಸೂಚನೆಗಳು ಕೊಡ್ತಾ ಇರೋದು. ನಿಮಗೆ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ವಿ ಹ್ಯಾವ್ ಸಕ್ಸಸ್ಫುಲ್ ಕರಿಯರ್. ನೀವು ಯಾವ ಸಿಚುವೇಷನಲ್ಲಿ ಅಸಮಾಧಾನದಲ್ಲಿದ್ದೀರಾ ದ್ಯಾಟ್ ವಿಲ್ ಬಿ ಸಾಲ್ವ್ಡ್, ಓಕೆ. ಬಟ್ ನಿಮ್ಮ ಫೋಕಸನ್ನು ನೀವು ಚೇಂಜ್ ಮಾಡಿದಾಗ ಯು ವಿಲ್ ನೋ ವಾಟ್ ಟು ಡೂ, ಯಾವ ರೀತಿ ನೀವು ಮುಂದೆ ಹೋಗಬೇಕು, ಯಾವ ಥರ ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ. ಸೊ ರೀಅಡ್ಜಸ್ಟ್, ರೀಫೋಕಸ್, ಇಗ್ನೋರ್ ಹೊರಗಡೆ ಏನು ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲರ ಒಪಿನಿಯನ್ ಏನು ಅಂಥೇಳಿ ನಿಮ್ಮ ಒಪಿನಿಯನ್ಗೂ ನೀವು ಬೆಲೆ ಕೊಡೋದು, ನಿಮ್ಮ ಆಸೆಗಳಿಗೂ ನೀವು ಬೆಲೆ ಕೊಡೋದು, ನಿಮ್ಮ ಒರಿಜಿನಲ್ ಸೆಲ್ಫ್ನ ನೀವು ಆಚೆ ತರೋದು. ಲೈಕ್ ಅ ಹಂಟರ್, ಲೈಕ್ ಅ ವೈಲ್ಡ್ ಪ್ರೈಮಲ್ ಎನರ್ಜಿ ನಮ್ಮ ಒಳಗಡೆ ಇರೋದು, ನಿಮ್ಮ ಸೋಲ್ದು ಒರಿಜಿನಾಲಿಟಿ ವಾಂಟ್ಸ್ ಟು ಕಮ್ ಔಟ್, ಅದು ಆಚೆ ಬರೋ ಪ್ರಯತ್ನ ಪಡ್ತಾ ಇದೆ. ಸೊ ನಿಮ್ಮ ಹಾರ್ಟ್ ಓಪನ್ ಆಗೋ ಪ್ರಯತ್ನ ಪಡ್ತಾ ಇದೆ. ಸೊ ಡೋಂಟ್ ಸ್ಟಾಪ್ ದ ಫ್ಲೋ, ಬಿಕಾಸ್ ಲೈಕ್ ನೀವೇನೆಲ್ಲ ಕೇಳ್ತಾ ಇದ್ದೀರಾ ಅದು ಈ ಡೋರ್ ಮಧ್ಯದಲ್ಲಿ ಹೊಸ್ಲಿನಲ್ಲಿ ನಿಂತಿರೋ ಥರ ಇದೆ. ಅದೆಲ್ಲ ಹೊಸಲು ದಾಟಿ ಹೋದಾಗ ನಿಮಗೆ ಸಿಗುವಂಥ ಅಚೀವ್ಮೆಂಟ್ಸು, ಸಕ್ಸಸ್ಸು ಇಲ್ಲಿ ಕಂಫರ್ಟಲ್ಲಿದ್ದಾಗ ಸಿಗಲ್ಲ. ಅದು ಯು ಹ್ಯಾವ್ ಟು ಗೋ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಮತ್ತು ಈ ಏನನ್ನು ನಾರ್ಮಲ್ ಅಂತ ಹೇಳ್ತಾರೆ ಸೊಸೈಟಿನಲ್ಲಿ ಅಥವಾ ಇನ್ ಜನರಲ್ ಆಗಿ, ಸೊ ಆ ನಾರ್ಮಲ್ಸಿನ ಬ್ರೇಕ್ ಮಾಡಿದಾಗ ನಿಮಗೆ ಸಿಗೋವಂಥ ಸಕ್ಸಸ್ ಇದು. ಸೊ ಯು ಆರ್ ಡೆಸ್ಟಿನ್ಡ್ ಫಾರ್ ಗ್ರೇಟ್ನೆಸ್, ಗ್ರೂಪ್ ನಂಬರ್ 1. ಸೊ ಡೋಂಟ್ ಸ್ಟಾಪ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಸಣ್ಣದಾಗಿ ಅನ್ಕೋಬೇಡಿ. ಯು ಆರ್ ಅಮೇಝಿಂಗ್ ಆ್ಯಂಡ್ ಯು ಆರ್ ದ ಚೈಲ್ಡ್ ಆಫ್ ಗಾಡೆಸ್, ಯು ಆರ್ ದ ಚೈಲ್ಡ್ ಆಫ್ ಯೂನಿವರ್ಸ್. ಆ್ಯಂಡ್ ನಿಮ್ಮ ಡಿಸೈರ್ ಬಂದು ಇಟ್ ಈಸ್ ಅ ಡಿವೈನ್ ಡಿಸೈರ್, ಓಕೆ. ಆ್ಯಂಡ್ ಯು ಆರ್ ಅ ಡಿವೈನ್ ಬೀಯಿಂಗ್. ಜಸ್ಟ್ ಬಿ ಓಪನ್, ಮತ್ತು ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಿಡಿ. ಆ್ಯಂಡ್ ದೆನ್ ಗಾಡೆಸ್ ಇಸ್ ವಿತ್ ಯು. ಲೈಕ್ ಮಾ ದುರ್ಗಾ, ನೀವು ಆರ್ಟಮಿಸ್ ನಿಮಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಅಂದ್ರೂ ನಿಮಗೆ ಬರ್ತಾ ಇರೋಂಥ ಇನ್ನೊಂದು ಗಾಡೆಸ್ ಎನರ್ಜಿ ಬಂದು ಮಾ ದುರ್ಗಾ. ಈ ಸಮಯದಲ್ಲಿ ಟು ಫೈಟ್ ದ ಆಡ್ಸ್, ಮಾ ದುರ್ಗಾ ಬಂದು ಯಾವಾಗ್ಲೂ ನೆಗೆಟಿವಿಟಿನ ಬರ್ನ್ ಮಾಡೋದಕ್ಕೆ ಅಂತ ಇರೋವಂಥ ಗಾಡೆಸ್ಸು, ಮತ್ತು ನಮ್ಮ ಎನರ್ಜಿನ ರೇಸ್ ಮಾಡುವಂಥ ಗಾಡೆಸ್ಸು. ಸೊ ಈ ಸಮಯದಲ್ಲಿ ನಮ್ಮ ಜೀವನದಲ್ಲಿರೋ ನೆಗೆಟಿವಿಟಿನ ರಿಲೀಸ್ ಮಾಡಿ ನಮ್ಮ ಫೋಕಸ್ನ ರೀಡೈರೆಕ್ಟ್ ಮಾಡೋದ್ರ ಬಗ್ಗೆ ಈ ಗಾಡೆಸ್ ನಿಮಗೆ ಸೂಚನೆ ಕೊಡ್ತಾ ಇರೋದು ಇವತ್ತಿನ ರೀಡಿಂಗಲ್ಲಿ. ಆಲ್ರೈಟ್, ಸೊ ಹೋಪ್ಫುಲಿ ನಿಮ್ಗೆ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಆರ್ ಇಂಪಾರ್ಟೆಂಟ್, ಓಕೆ. ಯು ಆರ್ ಎನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ
ಸ್ನೇಹಿತರೆ, ಇದು ನಿಮ್ಮ ಇವತ್ತಿನ ರೀಡಿಂಗ್ ಗಾಡೆಸ್ಸಿಂದ. ನಿಮಗೆ ಬಂದಿರುವಂಥ ಗಾಡೆಸ್ಸು ಮದರ್ ಅರ್ತ್, ಗಯಾ. ಗ್ರೀಕ್ ಮಿಥಾಲಜಿನಲ್ಲಿ ಮದರ್ ಅರ್ಥನ ಗಯಾ ಅಂತ ಹೇಳ್ತಾರೆ. ಶಿ ಈಸ್ ದ ಎಂಬಾಡಿಮೆಂಟ್ ಆಫ್ ಮದರ್ ಅರ್ತ್. ಸೊ ಮದರ್ ಅರ್ತ್ ನಿಮಗೆ ಮೆಸೇಜಸ್ನ ಕೊಡ್ತಾ ಇರೋದು ಇವತ್ತು. ಬಟ್ ನಿಮಗೆ ಯಾವುದೇ ಎನರ್ಜಿ ಅಂತ ಅನಿಸಿದ್ರೆ ಶಕ್ತಿ ಇರ್ಬೋದು, ಎನಿ ಗಾಡೆಸ್ ನಿಮ್ಮ ಗಮನಕ್ಕೆ ಯಾರು ಬರ್ತಾ ಇದ್ದಾರೆ ಅವರಿಂದ ಈ ಮೆಸೇಜಸ್ ಅಂತ ಅಂದ್ಕೊಳ್ಳಿ. ಬಟ್ ಈ ಪರ್ಟಿಕ್ಯುಲರ್ ಎನರ್ಜಿ ನನಗೆ ಬರ್ತಾ ಇರೋವಂಥದ್ದು, ಈ ಕಾರ್ಡನ್ನು ತೋರಿಸ್ತಾ ಇರೋವಂಥದ್ದು ಅರ್ತ್ ಎನರ್ಜಿ, ಮದರ್ ಅರ್ತ್ ಹರ್ ಸೆಲ್ಫ್. ಆಲ್ ರೈಟ್. ಸೊ ಮದರ್ ಅರ್ತ್ ಬಂದು ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇರೋ ಥರ ಇದೆ. ಇಷ್ಟು ದಿನದಿಂದ ಇದನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಬಟ್ ಮಾಡಿದ್ದೀರಾ? ಅಥವಾ ಇಷ್ಟು ದಿನದಿಂದ ಯಾವುದೋ ಹೊಸದನ್ನು ಶುರು ಮಾಡಬೇಕಂತ ಅಂದ್ಕೊಳ್ತಾ ಇದ್ರಿ, ಮಾಡಿದ್ರಾ? ಅಥವಾ ಇಷ್ಟು ದಿನದಿಂದ ನಾನು ಈ ಹ್ಯಾಬಿಟ್ನ ಶುರು ಮಾಡಬೇಕಂತ ಅಂದ್ಕೊಳ್ತಾ ಇದ್ರಿ, ಶುರು ಮಾಡಿದ್ರಾ? ಇಷ್ಟು ದಿನದಿಂದ ನಾನು ಫಾಸ್ಟಿಂಗ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ರಿ, ಫಾಸ್ಟಿಂಗ್ ಮಾಡಿದ್ರಾ? ಸೊ ಐ ಯು ಡೂಯಿಂಗ್ ಇಟ್? ಅಂದ್ಕೊಳ್ತಾ ಇರೋದು ಒಂದು ವಿಚಾರ ಆದರೆ ಅದನ್ನು ಮಾಡೋದು ಎರಡನೇ ವಿಚಾರ. ಮೂರನೇ ವಿಚಾರ ಅದನ್ನು ಕಂಟಿನ್ಯೂ ಮಾಡೋದು ಫಾರ್ ಅ ಲಾಂಗ್ ಟರ್ಮ್. ಅದನ್ನು ರಿಪೀಟ್ ಮಾಡಿ, ಅದನ್ನು ಡಿಸಿಪ್ಲಿನ್ಡ್ ಆಗಿ ಪ್ರಾಕ್ಟೀಸ್ ಮಾಡಿ, ಅದನ್ನು ನ್ಯಾಚುರಲ್ ಆಗಿ ಅದು ನಮಗೆ ಬರೋ ತನಕ ನಾವು ಬಿಡ್ದಿರ ಮುಂದೆ ಹೋಗೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ಅಂದ್ಕೊಳ್ಳೋದಷ್ಟೇ ಅಲ್ಲ, ಇದು ಮಾಡೋ ಅಂಥ ಸಮಯ. ಬಿಕಾಸ್ ಸಮಥಿಂಗ್ ರಿಯಲಿ ವಾಂಟ್ಸ್ ಟು ಇಂಪ್ರೂವ್ ನಿಮ್ಮ ಲೈಫಲ್ಲಿ. ಕೆಲವ್ರಿಗೆ ಇದು ಹೆಲ್ತ್ ವಿಚಾರ ಇರ್ಬೋದು. ಹೆಲ್ತ್ ವಿಚಾರಕ್ಕೆ ನಾನು ಇದೆಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ಇನ್ನೂ ಪೋಸ್ಟ್ಪೋನ್ ಮಾಡ್ತಾ ಇರ್ಬೋದು. ಅಥವಾ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡು ಅದ್ರ ಬಗ್ಗೆ ಪೋಸ್ಟ್ಪೋನ್ ಮಾಡ್ತಿರ್ಬೋದು. ಬಟ್ ದೇರ್ ಇಸ್ ಅ ಲಾಟ್ ಆಫ್ ಪೋಸ್ಟ್ಪೋನ್ಮೆಂಟ್. ಮತ್ತು ಮದರ್ ಅರ್ತ್ ಗಯಾ ಕೇಳ್ತಾ ಇರೋದು ಕ್ವೆಶ್ಚನ್ ಮಾರ್ಕ್ ಹಾಕ್ಬಿಟ್ಟು, ವೆನ್ ಆರ್ ಯು ಗೋಯಿಂಗ್ ಟು ಡೂ ದಿಸ್? ಯಾವಾಗ ಮಾಡೋದು ಇದನ್ನು? ಎಷ್ಟು ಕಾಲ ಪ್ಲ್ಯಾನ್ ಮಾಡ್ತೀರಾ? ಅಥವಾ ಎಷ್ಟು ಕಾಲ ಇದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ? ಇಟ್ ಇಸ್ ಟೈಮ್ ಫಾರ್ ಯು ಟು ಡೂ ಇಟ್ ಅಂತ ಹೇಳಿ. ಕೆಲವ್ರಿಗೆ ಇದು ಹೊಸ ಕೋರ್ಸ್ಗಳಿರ್ಬೋದು, ಹೊಸ ಪ್ರಾಕ್ಟೀಸಸ್ ಇರ್ಬೋದು. ದೆರ್ ಇಸ್ ಸಮಥಿಂಗ್ ದಟ್ ಯು ವಾಂಟ್ ಟು ಡೂ. ನಾನು ಮಾಡಬೇಕು, ಇದು ಹೀಗಾಗಬೇಕು, ಅಥವಾ ಇದನ್ನು ಹೇಳಬೇಕು, ಏನೋ ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಮೈಂಡಲ್ಲಿ, ನಿಮ್ಮ ಹಾರ್ಟಲ್ಲಿ ದೆರ್ ಇಸ್ ಸಮಥಿಂಗ್ ನೀವು ಕಾನ್ಸ್ಟೆಂಟಾಗಿ ಥಿಂಕ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ನಿಮ್ಮ ಗ್ರೋತ್ಗೆ ತುಂಬ ತುಂಬ ಒಳ್ಳೆಯದು. ನಿಮ್ಮ ಇಂಪ್ರೂವ್ಮೆಂಟ್ಗೆ, ನಿಮ್ಮ ಸೆಲ್ಫ್ ಡೆವಲಪ್ಮೆಂಟಿಗೆ, ನಿಮ್ಮ ಹೆಲ್ತ್ಗೆ, ನಿಮ್ಮ ಫಿಟ್ನೆಸ್ಸಿಗೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಇಟ್ ಈಸ್ ವೆರಿ ವೆರಿ ಗುಡ್. ಸೊ ಮದರ್ ಅರ್ತ್ ಹೇಳ್ತಾ ಇರೋದು, ವೆನ್ ಆರ್ ಯು ಗೋಯಿಂಗ್ ಟು ಡೂ ದಿಸ್ ಅಂತ ಹೇಳಿ. ಯಾವಾಗ ಇದನ್ನು ಶುರು ಮಾಡ್ತೀರಾ ಅಥವಾ ಯಾವಾಗ ಮಾಡ್ತೀರಾ? ಯಾಕೆಂದರೆ ಮದರ್ ಅರ್ತ್ ಈಸ್ ಆಲ್ ಅಬೌಟ್ ಡೆವಲಪ್ಮೆಂಟ್. ಮದರ್ ಅರ್ತ್ ಬಂದು ಈ ಭೂಮಿ ಮೇಲೆ ಎಷ್ಟು ಜನ ಈ ಒಳ್ಳೆತನನ ತರೋಕ್ಕಾಗತ್ತೆ, ಒಳ್ಳೆ ಕೆಲಸ ಮಾಡೋದಕ್ಕಾಗತ್ತೆ, ಅವರ ಕ್ರಿಯೇಷನನ್ನು ಇಲ್ಲಿ ಬರ್ತ್ ಮಾಡೋಕ್ಕಾಗತ್ತೆ. ಮಕ್ಕಳಿರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು. ಈ ಪ್ರೀತಿ ತುಂಬಿರೋ ಅಂಥ ಕೆಲಸಗಳನ್ನ ಯಾರೆಲ್ಲ ಈ ಭೂಮಿಗೆ ಹಂಚ್ತಾರೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಮದರ್ ಅರ್ತ್. ಬಿಕಾಸ್ ಶಿ ವಾಂಟ್ಸ್ ಹರ್ ವೈಬ್ರೇಷನ್ ಟು ಬಿ ರಿಸನ್. ಓಕೆ, ಅವರ ವೈಬ್ರೇಷನ್, ಮದರ್ ಅರ್ಥದ ವೈಬ್ರೇಷನ್, ಪ್ಲ್ಯಾನೆಟ್ ಅರ್ಥದ ವೈಬ್ರೇಷನ್ನು ರೈಸ್ ಆಗೋದು ತುಂಬ ತುಂಬ ಮುಖ್ಯ ಈ ಸಮಯದಲ್ಲಿ. ಸೊ ಶಿ ಆಲ್ವೇಸ್ ಎನ್ಕರೇಜಸ್. ನಾವು ಯಾವುದೇ ಕೆಲಸನೂ ನಾವು ಪ್ರೀತಿಯಿಂದ, ಖುಷಿಯಿಂದ ಮಾಡೋದಕ್ಕೆ ಹೋದಾಗ, ಎಸ್ಪೆಷಲಿ ನಮ್ಮ ಡೆವಲಪ್ಮೆಂಟು, ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ನಮ್ಮ ಮೆಡಿಟೇಷನ್ನು, ನಮ್ಮ ಗ್ರೋತು, ಮದರ್ ಅರ್ಥಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು, ಅಥವಾ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಳ್ಳೋದಿರ್ಬೋದು, ನೇಚರ್ನ ನೋಡ್ಕೊಳ್ಳೋದಿರ್ಬೋದು. ಡೈರೆಕ್ಟಾಗೇ ನಾವು ಸಪೋರ್ಟ್ ಮಾಡಬೇಕು ಅಂತಲ್ಲ ಮದರ್ ಅರ್ತಿಗೆ. ನಮ್ಮ ಡೈಲಿ ಲೈಫಲ್ಲಿ ನಾವು ಯಾವ ರೀತಿ ಜೀವನ ಮಾಡ್ತೀವಿ ಅದು ಡೈರೆಕ್ಟಾಗಿ ನಮ್ಮ ಪ್ಲ್ಯಾನೆಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಹೌ ಆರ್ ಯು ಹೆಲ್ಪಿಂಗ್ ಮದರ್ ಅರ್ತ್? ಓಕೆ, ಸೊ ಒಂದು ನಾವು ಆಬ್ವಿಯಸ್ಲಿ ನಮ್ಮ ಜೀವನದ ಉನ್ನತಿ ಬಗ್ಗೆ ನಾವು ಯೋಚನೆ ಮಾಡೋದು, ಬಟ್ ಅದು ಡೈರೆಕ್ಟಾಗಿ ಮದರ್ ಅರ್ಥಗೂ ಎಫೆಕ್ಟ್ ಆಗುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಶಿ ಈಸ್ ಆಲ್ ಅಬೌಟ್ ಮೋಟಿವೇಟಿಂಗ್ ಯು. ಮತ್ತು ನಿಮ್ಮನ್ನು ಪ್ರಶ್ನಿಸ್ತಾ ಇರೋದು, ವೆನ್ ಆರ್ ಯು ಗೋಯಿಂಗ್ ಟು ಡೂ ದಿಸ್? ಓಕೆ, ಬಿಕಾಸ್ ಈ ಕಾರ್ಡಲ್ಲಿ ಶಿ ಈಸ್ ಪ್ರೆಗ್ನೆಂಟ್, ಮದರ್ ಅರ್ತ್. ಶಿ ಈಸ್ ಎಟರ್ನಲಿ ಪ್ರೆಗ್ನೆಂಟ್, ಲೈಕ್ ಫಾರ್ ಎವರ್ ಪ್ರೆಗ್ನೆಂಟ್ ಅನ್ನೋ ಥರ. ಇಟ್ ಈಸ್ ಆಲ್ವೇಸ್ ಫರ್ಟೈಲ್. ಇಟ್ ಈಸ್ ಆಲ್ವೇಸ್ ಅಬೌಟ್ ಯಾವಾಗ ಏನು ಮಾಡ್ತೀನಿ ಅಂದ್ರೂ ವಿ ಆರ್ ರೆಡಿ ಟು ಸಪೋರ್ಟ್ ಯು. ಬಟ್ ನೀವು ಮಾಡೋದಕ್ಕೆ ನೀವು ರೆಡಿ ಇರಬೇಕು, ಸ್ಟೆಪ್ಸ್ ತೊಗೊಳೋದಕ್ಕೆ ನೀವು ರೆಡಿ ಇರಬೇಕಲ್ಲ. ಸೊ ಅದನ್ನು ವೇಟ್ ಮಾಡ್ತಾ ಇರೋ ಥರ ಇದೆ ಈ ಗಾಡೆಸಸ್ಸು. ಸೊ ಇಲ್ಲಿ ಬರ್ತಾ ಇರೋದು ಆಬ್ವಿಯಸ್ಲಿ ಮದರ್ ಅರ್ತು. ಬಟ್ ನಿಮಗೆ ಯಾವ ಗಾಡೆಸ್ ಬಂದ್ರೂ ನಿಮ್ಮ ಗಮನಕ್ಕೆ
ಪ್ಲೀಸ್ ಗೋ ಆ್ಯಡ್ ಆ್ಯಂಡ್ ಕನ್ಸಿಡರ್ ಆ ಪರ್ಟಿಕ್ಯುಲರ್ ಗಾಡೆಸ್ಸಿಂದ ಈ ಮೆಸೇಜಸ್ಸು ಅಂತ ಹೇಳಿ. ಲೈಕ್ ಇಲ್ಲಿ ಇಷ್ಟೊಂದು ಗ್ರೀನರಿ, ಇಲ್ಲಿ ಪಕ್ಷಿಗಳಿದೆ, ಇಲ್ಲಿ ಬಟರ್ಫ್ಲೈಸ್ ಇದೆ, ಆ್ಯಂಡ್ ಶಿ ಈಸ್ ಪ್ರೆಗ್ನೆಂಟ್. ಮತ್ತು ಆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು, ತನ್ನ ಉಂಬು ಮೇಲೆ ಕೈ ಇಟ್ಕೊಂಡು ಆ ಮಗುನ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಸೊ ಶಿ ಈಸ್ ಪ್ರೊಟೆಕ್ಟಿಂಗ್ ಯು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು, ನಿಮ್ಮ ಕನಸನ್ನು, ನಿಮ್ಮ ಆಸೆನ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಸೊ ನಾವು ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕಂದ್ರೆ ಫಸ್ಟು ನೀವು ಆ ಡೈರೆಕ್ಷನಲ್ಲಿ ಹೋಗಬೇಕು. ಕೆಲವರಿಗೆ ಇದು ಡೆಫಿನೆಟ್ ಆಗಿ ಹೆಲ್ತ್ ಇಂಪ್ರೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡೋದಕ್ಕೆ ನೀವು ಕೆಲವೊಂದು ಪ್ರಾಕ್ಟೀಸಸ್ ಮಾಡಬೇಕು, ಅಥವಾ ಹೆಲ್ತ್ ಅಡ್ವೈಸ್ ತೊಗೊಳ್ಬೇಕು, ಅಥವಾ ಎಕ್ಸಸೈಸ್ ಮಾಡಬೇಕು. ಐ ಡೋಂಟ್ ನೋ. ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಬಗ್ಗೆನೂ ತುಂಬ ಸೀರಿಯಸ್ ಆಗಿ ಮಾತಾಡ್ತಾ ಇರೋ ಥರ ಇದೆ. ತುಂಬ ದಿನದಿಂದ ಕಾಲು ನೋವು ಇರ್ಬೋದು, ಅಥವಾ ಮೈಕೈ ನೋವು ಇರ್ಬೋದು. ನಾವು ತಿಂದಿದ್ದನ್ನೇ ತಿಂತಾಯಿದ್ದೀವಿ, ಮಾಡಿದ್ದನ್ನೇ ಮಾಡ್ತಾಯಿದ್ದೀವಿ, ನೋವು ಮಾತ್ರ ಹೋಗ್ತಿಲ್ಲ ಅಂತಂದರೆ ಹೌ ವಿಲ್ ಇಟ್ ಗೋ? ಹೇಗೆ ಹೋಗುತ್ತೆ? ನಾವು ಬದಲಾವಣೆ ಮಾಡಲಿಲ್ಲ ಅಂದರೆ, ಹೊಸ ಡಯಟ್ ಟ್ರೈ ಮಾಡಲಿಲ್ಲ ಅಂದರೆ, ಅಥವಾ ಹೆವಿ ಫುಡ್ ಬಿಡಲಿಲ್ಲ ಅಂದರೆ, ಅಥವಾ ಜಂಕ್ ಬಿಡಲಿಲ್ಲ ಅಂದರೆ ಇನ್ಫ್ಲಮೇಷನ್ ಹೇಗೆ ಕಡಿಮೆ ಆಗುತ್ತೆ? ಹೇಗೆ ನಮ್ಮ ದೇಹ ಇಂಪ್ರೂವ್ ಆಗುತ್ತೆ? ಯಾಕೆಂದರೆ ನಮ್ಮ ಬಾಡಿ ಬಂದು ಲೈಕ್ ಪ್ಲಾನೆಟ್ ಅರ್ಥದ್ದು ಹೆಂಗೆ ಮಾಸ್ ಇದೆ, ಲೈಕ್ ಓವರಾಲ್ ಔಟರ್ ಲೇಯರ್ ಇದೆ, ಇಟ್ ಈಸ್ ಲೈಕ್ ದ್ಯಾಟ್. ಲೈಕ್ ನಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ತಾ ನಾವು ಮದರ್ ಅರ್ತ್, ನಮ್ಮ ಪ್ಲ್ಯಾನೆಟ್ದು ವೈಬ್ರೇಷನ್ ಕೂಡ ರೇಸ್ ಮಾಡ್ತೀವಿ. ಸೊ ಇಟ್ ಈಸ್ ಟೈಮ್ ಫಾರ್ ಯು ಟು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಇಗ್ನೋರ್ ಮಾಡಿರ್ಬೋದು ತುಂಬ ವಿತ್ ದ ಯೂನಿಕಾರ್ನ್ ಎನರ್ಜಿ ಹಿಯರ್. ಯೂನಿಕಾರ್ನ್ ಬಂದಾಗ ನನಗೆ ಎಷ್ಟೊಂದು ಸಲ ಹೀಲಿಂಗ್ ಬಗ್ಗೆ ಮೆಸೇಜಸ್ ಬರುತ್ತೆ. ಸೊ ಇಟ್ ಈಸ್ ಅಬೌಟ್ ಫಾರ್ ಹಾಫ್ ಆಫ್ ಯು ಆರ್ ಮೆಜಾರಿಟಿ ಆಫ್ ಯು ಹೆಲ್ತ್, ಮತ್ತು ಇನ್ ಹಾಫ್ ಜನರಿಗೆ ಇಟ್ ಈಸ್ ಡೆಫಿನೆಟ್ಲಿ ನಿಮ್ಮ ಕರಿಯರ್, ಬಿಸ್ನೆಸ್, ಅಥವಾ ನೀವು ಏನೋ ಒಂದು ಮಾಡಬೇಕಂತ ಅಂದ್ಕೊಂಡಿರೋದ್ರ ಬಗ್ಗೆ, ಅಥವಾ ಹೊಸ ಹಾಬಿ, ಹೊಸ ಹ್ಯಾಬಿಟ್ ಬಗ್ಗೆ. ಕೆಲವ್ರಿಗೆ ಲ್ಯಾಂಗ್ವೇಜ್ ಕಲಿಯೋದಿರ್ಬೋದು, ಕೆಲವ್ರಿಗೆ ಹಾಡು ಕಲಿಯೋದಿರ್ಬೋದು. ವಿ ಹ್ಯಾವ್ ಪಿಯಾನೋ ಹಿಯರ್, ವಿ ಹ್ಯಾವ್ ಬುಕ್ ಹಿಯರ್. ಮತ್ತು ದಿಸ್ ಇಸ್ ದ ಕಾರ್ಡ್ ಆಫ್ ಕ್ರಿಯೇಟಿವಿಟಿ. ನಿಮ್ಮ ಪ್ಯಾಷನನ್ನು ಫಾಲೋ ಮಾಡೋದಕ್ಕೆ, ಹೊಸ ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಶುರು ಮಾಡೋದಕ್ಕೆ, ಅಥವಾ ಏನೋ ಮಾಡಬೇಕು ಈ ಟೈಮ್ ಸರಿ ಇಲ್ಲ, ಇನ್ನೊಂದು ಈ ತಿಂಗಳು, ಮುಂದಿನ ತಿಂಗಳು, ಈ ವರ್ಷ ಬೇಡ. ಸೊ ಇದೇ ಒಂದು ರಿಪಿಟೇಟಿವ್ ಪ್ಯಾಟರ್ನಲ್ಲಿ ಇರೋರಿಗೆ ಮದರ್ ಅರ್ತ್ಗೆ ಹೇಳ್ತಾ ಇರೋದು, ಎನಫ್ ಆಫ್ ಥಿಂಕಿಂಗ್, ಇಟ್ ಈಸ್ ಟೈಮ್ ಟು ಡೂ, ಇಟ್ ಈಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅಂತ ಹೇಳಿ. ಕೆಲವ್ರಿಗೆ ಮದರ್ ಅರ್ತ್ ಹೇಳ್ತಾ ಇರೋದು, ಕನೆಕ್ಟ್ ಟು ಮೀ, ನನ್ನ ಒಂದು ಎನರ್ಜಿ ಜೊತೆ ಕನೆಕ್ಟ್ ಮಾಡಿ. ಐ ವಿಲ್ ಹೆಲ್ಪ್ ಯು ಹೀಲ್ ನಿಮ್ಮ ಬಾಡಿನ, ನಿಮ್ಮ ಮೈಂಡನ್ನ. ಟೇಕ್ ಅ ವೆಕೇಷನ್, ನೇಚರ್ಗೆ ಕ್ಲೋಸ್ ಆಗಿರೋ ಥರ ವೆಕೇಷನ್ ತೊಗೊಳ್ಳಿ. ಆದಷ್ಟು ನೇಚರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಅರ್ತ್ ಮೇಲೆ ಮಲ್ಕೊಂಡು ಭೂಮಿ ತಾಯಿ ಜೊತೆ ಕನೆಕ್ಟ್ ಮಾಡಿ. ನಿಮ್ಮ ಎರಡು ಕೈಗಳನ್ನು ಭೂಮಿ ಮೇಲೆ ಇಟ್ಟು, ಇಲ್ಲ ನೀರು ಜೊತೆ ಕನೆಕ್ಟ್ ಮಾಡಿ. ದಿಸ್ ಈಸ್ ದ ಟೈಮ್ ನೀವು ಆ ಬ್ರೇಕ್ ತೊಗೊಂಡು ನಿಮ್ಮ ಮೈಂಡನ್ನು ಸೆಟಲ್ ಮಾಡಿ, ಒಂದು ಡಿಸಿಷನ್ಗೆ ಬಂದು ನೀವು ಏನನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದನ್ನು ಮಾಡೋದಕ್ಕೆ. ಕೆಲವರಿಗೆ ಡೆಫಿನೆಟಾಗಿ ಹೀಲಿಂಗ್ನಲ್ಲಿ, ನಿಮ್ಮ ಬಾಡಿ, ಮೈಂಡ್, ಸೋಲ್ ಹೀಲಿಂಗ್ನಲ್ಲಿ ಮದರ್ ಅರ್ತ್ ಗಯಾ ಸಪೋರ್ಟ್ ಮಾಡ್ತಾ ಇರೋದು. ಕೆಲವ್ರಿಗೆ ನಿಮ್ಮ ಬಿಸ್ನೆಸ್ ಎಂಡೆವರ್ಸಲ್ಲಿ, ನಿಮ್ಮ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ ಬಗ್ಗೆ, ಕೆಲವ್ರಿಗೆ ನಿಮ್ಮ ಹಾಬೀಸ್ನಲ್ಲಿ, ನಿಮ್ಮ ಹ್ಯಾಬಿಟ್ಸ್ನಲ್ಲಿ, ನಿಮ್ಮ ಹೊಸದಾಗಿ ಏನಾದರೂ ಕಲಿಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ ದಿಸ್ ಈಸ್ ದ ಟೈಮ್. ಮದರ್ ಅರ್ತ್ ಬಂದು ಸಪೋರ್ಟ್ ಮಾಡ್ತಾ ಇರೋದು, ಎನ್ಕರೇಜ್ ಮಾಡ್ತಾ ಇರೋದು. ಪ್ಲೀಸ್ ಡೂ ಇಟ್. ಓಕೆ, ನೀವೆಷ್ಟು ಕಲಿತೀರಾ, ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಈ ಭೂಮಿ ಮೇಲೆ, ನೀವಿರೋವಂಥ ಎಕ್ಸಿಸ್ಟೆನ್ಸನ್ನ, ನೀವಿರೋವಂಥ ಸಮಯನ ಅಷ್ಟು ಪಾಸಿಟಿವ್ ಆಗಿ, ಆ ಖುಷಿನ ನಿಮ್ಮ ಒಳಗಡೆಯಿಂದ ಖುಷಿ ಕೊಡುವಂಥ ಕೆಲಸ ಮಾಡಿದಾಗ ಆ ಖುಷಿ ಬಂದು ಹೊರಗಡೆಗೂ ಹರಿಯುತ್ತೆ. ಮದರ್ ಅರ್ತ್ದು ವೈಬ್ರೇಷನ್ ರೇಸ್ ಆಗುತ್ತೆ, ನಿಮ್ಮ ವೈಬ್ರೇಷನ್ ರೇಸ್ ಆಗುತ್ತೆ. ನಾವು ಬೇರೆ ಅಲ್ಲ, ಮದರ್ ಅರ್ತ್ ಬೇರೆ ಅಲ್ಲ, ಯೂನಿವರ್ಸ್ ಬೇರೆ ಅಲ್ಲ. ನಾವೆಲ್ಲ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇರೋದು, ಒಬ್ರಿಗೊಬ್ರು ಹೀಲ್ ಮಾಡ್ತಾ ಇರೋದು, ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಎಲ್ಲರೂ ಹೋಗ್ತಾ ಇರೋದು ಒಂದೇ ಡೆಸ್ಟಿನೇಷನಿಗೆ. ಯಾರೂ ಬೇರೆ ಇನ್ನೆಲ್ಲೋ ಹೊರಟೋಗಲ್ಲ, ಎಲ್ಲರೂ ಹೋಗ್ತಾ ಇರೋದು ಒಂದೇ ಡೈರೆಕ್ಷನಲ್ಲಿ. ಕೆಲವರು ಮುಂದೆ ಇದ್ದಾರೆ, ಕೆಲವ್ರು ಹಿಂದೆ ಇದ್ದಾರೆ, ಕೆಲವ್ರು ತೀರಾ ಹಿಂದೆ ಇದ್ದಾರೆ, ನಮ್ಗೆ ಅವ್ರು ಕಾಣಿಸ್ತಾನೆ ಇಲ್ಲ. ಕೆಲವ್ರು ತೀರಾ ಮುಂದೆ ಇದ್ದಾರೆ, ಅವರು ನಮಗೆ ಕಾಣಿಸೋದಿಲ್ಲ. ಈ ಒಂದು ಜರ್ನಿನಲ್ಲಿ ಎಷ್ಟು ಜನ ಈ ಒಂದು ಪಾತಲ್ಲಿದ್ದಾರೆ, ಅಥವಾ ಈ ಒಂದು ಪೇಸಲ್ಲಿದ್ದಾರೆ. ಸೊ ಇಷ್ಟು ಜನಕ್ಕೆ ಮಾತ್ರನೇ ನಾವು ಕಾಂಟ್ಯಾಕ್ಟಲ್ಲಿರೋದು. ಸೊ ರೇಸ್ ಯೋರ್ ವೈಬ್ರೇಷನ್. ನಿಮ್ಮ ಖುಷಿ ಕೊಡುವಂಥ ಕೆಲಸ, ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್, ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್, ನೀವು ನಿಮ್ಮ ನಾಲೆಡ್ಜ್ ಬೆಳೆಸ್ಕೊಳ್ಳೋದು, ನೀವು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು, ಆ ಬಿಸ್ನೆಸ್ಸಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುವಂಥದ್ದು. ನೀವು ಬೇಕಿಂಗ್ ಇರ್ಬೋದು, ಐ ಡೋಂಟ್ ನೋ ವಾಟ್ ಬಿಸ್ನೆಸ್ ಯು ವಾಂಟ್ ಟು ಡೂ, ಬಟ್ ಡೆಫಿನೆಟ್ಲಿ ನಿಮ್ಮ ಒಂದು ಆ ಟ್ಯಾಲೆಂಟ್ನ, ಆ ಸ್ಕಿಲ್ಸ್ನ, ಪ್ರೀತಿನ, ನಿಮ್ಮ ನಗುನ, ನಿಮ್ಮ ಹೆಲ್ತ್ನ. ಸೊ
ಪರ್ಫೆಕ್ಟಾಗಿ ಮಾಡಿಕೊಂಡು ಪರ್ಫೆಕ್ಟಾಗಿ ಇಟ್ಕೊಂಡು ಮದರ್ ಅರ್ತಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಿಕಾಸ್ ಇಟ್ ಇಸ್ ಟೈಮ್ ಟು ಹೀಲ್, ಇಟ್ ಇಸ್ ಟೈಮ್ ಟು ಗ್ರೋ. ಓಕೆ, ದ್ಯಾಟ್ ಈಸ್ ಯುವರ್ ಅಫರ್ಮೇಷನ್ ಗ್ರೂಪ್ ನಂಬರ್ 2. ದಿಸ್ ಇಸ್ ಅಮೇಝಿಂಗ್. ಇಟ್ ಇಸ್ ಟೈಮ್ ಟು ಹೀಲ್, ಇಟ್ ಇಸ್ ಟೈಮ್ ಟು ಗ್ರೋ. ಸೊ ಇನ್ನು ಏನು ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇರೋದು ಇನ್ನು ಹೊರಗಡೆಯಿಂದ ಯಾವುದೇ ಎನರ್ಜೀಸ್ ಅಲ್ಲ, ನಿಮ್ಮನ್ನು ಸ್ಟಾಪ್ ಮಾಡೋದು ನೀವು ಮಾತ್ರನೇ. ನಿಮ್ಮನ್ನು ನೀವೇ ತಡೀತಾ ಇರೋದು, ನಿಮ್ಮನ್ನು ನೀವೇ ಸ್ಟಾಪ್ ಮಾಡ್ತಾ ಇರೋದು. We have this chokore symbol from Reiki. This is the power symbol. Like ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು, ಪ್ಯೂರಿಫೈ ಮಾಡ್ತಾ ಇರೋದು, ಆ್ಯಂಡ್ ಆಲ್ಸೋ ಪ್ರೊಟೆಕ್ಟ್ ಯುವರ್ ಫಿಸಿಕಲ್ ಬಾಡಿ. ಡೆಫಿನೆಟ್ಲಿ ಕೆಲವ್ರಿಗೆ ಫಿಸಿಕಲ್ ಬಾಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೀಲ್ ಯುವರ್ ಫಿಸಿಕಲ್ ಬಾಡಿ. ರೇಖಿ ಏನಾದರೂ ಮಾಡ್ಸಂಗಿದ್ರೆ ಮಾಡಿಸ್ಕೊಳ್ಳಿ. ಬಿಕಾಸ್ ವಿ ಹ್ಯಾವ್ ದ ಕಾರ್ಡ್ ಆಫ್ ರೇಖಿ ಸಿಂಬಲ್. ನೀವು ರೇಖಿ ಪ್ರಾಕ್ಟೀಷನರ್ ಇದ್ದರೆ ವಿ ಹ್ಯಾವ್ ಅ ಲಾಟ್ ಆಫ್ ಪ್ರೊಟೆಕ್ಷನ್ ಗೋಯಿಂಗ್ ಆನ್ ಗ್ರೂಪ್ ನಂಬರ್ 2. ಸೊ ನಿಮ್ಮ ಬಾಡಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು, ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನಿಮ್ಮ ಕನಸುಗಳನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಆ ದಾರಿನಲ್ಲಿ ನಡೆಯೋದು, ನಿಮ್ಮ ಕನಸುಗಳನ್ನ ಹೊರಗಡೆ ಅಷ್ಟು ಹಂಚ್ಕೊಳ್ದಿರಾ ಅಂದರೆ ನಿಮ್ಮ ಡ್ರೀಮ್ಸ್ನ, ನಿಮ್ಮ ಗೋಲ್ಸ್ನ, ಅಥವಾ ನೀವು ಬಿಸ್ನೆಸ್ ಏನಾದರೂ ಮಾಡಬೇಕಂತಿದ್ರೆ ತುಂಬ ಜನದ ಹತ್ರ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಹಂತಕ್ಕೆ ನೀವು ರೀಚ್ ಆದಮೇಲೆ ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳಿ. ನಿಮ್ಮ ಕನಸಿನಲ್ಲಿ ಬೇರೆಯವ್ರು ಬಂದು ಇಂಟರ್ಫಿಯರ್ ಮಾಡಿ ನಿಮ್ಮನ್ನು ಡಿಸ್ಕರೇಜ್ ಮಾಡಿ ಡಿಮೋಟಿವೇಟ್ ಮಾಡೋದಕ್ಕೆ ಬಿಡಬೇಡಿ. ಬಿಕಾಸ್ ನಿಮಗಿರೋ ಅಂಥ ಕನಸು ಬಂದು ಇಟ್ ಈಸ್ ಆಬ್ಸಲ್ಯೂಟ್ಲಿ ಪ್ರೆಷಿಯಸ್, ಇಂಪಾರ್ಟೆಂಟ್ ಆ್ಯಂಡ್ ನೆಸಸರಿ. ಓಕೆ, ನಿಮ್ಗೆ ಆ ಕನಸು ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ, ನಿಮಗೆ ಆ ಟ್ಯಾಲೆಂಟ್ಸು, ಸ್ಕಿಲ್ಸು, ಅಥವಾ ನೀವು ಅದಕ್ಕಾಗಿ ಹುಟ್ಟಿರಲಿಲ್ಲ ಅಂದಿದ್ದರೆ ಅದು ನಿಮಗೆ ಅನ್ಅಟೈನಬಲ್, ಅನ್ರೀಚಬಲ್ ಅದು. ಓಕೆ, ನಿಮಗೆ ಅದು ರೀಚ್ ಕೂಡ ಆಗೋಕ್ಕಾಗೋದಿಲ್ಲ. ಆ ಒಂದು ಥಾಟ್ಗೆ, ಆ ಒಂದು ಆಸೆಗೆ ನೀವು ಮ್ಯಾಚೇ ಆಗೋದಿಲ್ಲ. ಬಟ್ ನಿಮ್ಗೆ ಅದು ಬರ್ತಾ ಇದೆ ಅಂತಂದರೆ ದೇರ್ ಇಸ್ ಅ ರೀಸನ್ ಆ್ಯಂಡ್ ವಿ ಹ್ಯಾವ್ ಅ ಹೀಲಿಂಗ್. ಲೈಕ್ ಯುವರ್ ರೀಡಿಂಗ್ ಈಸ್ ಆಲ್ ಅಬೌಟ್ ನಿಮ್ಮ ಹೀಲಿಂಗ್ ಬಗ್ಗೆ ಮಾತಾಡ್ತಾ ಇರೋದು. ಇಟ್ ಈಸ್ ಟೈಮ್ ಟು ಹೀಲ್, ಇಟ್ ಇಸ್ ಟೈಮ್ ಟು ಗ್ರೋ. ಗ್ರೂಪ್ ನಂಬರ್ 2, ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ಮೆಸೇಜ್. ಇಟ್ ಇಸ್ ಟೈಮ್ ಟು ಹೀಲ್, ಇಟ್ ಇಸ್ ಟೈಮ್ ಟು ಗ್ರೋ, ಇಟ್ ಇಸ್ ಟೈಮ್ ಟು ಪ್ರೊಟೆಕ್ಟ್. ನಿಮ್ಮ ಕನಸುಗಳನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನೀವು ನಿಮ್ಮ ಕನಸಿನ ಹಾದಿನಲ್ಲಿ ನೀವು ನಡೆಯೋದು, ನಿಮ್ಮ ಕನಸುಗಳನ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳೋದು, ಮತ್ತು ನಿಮ್ಮ ನಗುನ ಈ ಭೂಮಿಗೆ ಹಂಚೋದು, ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದು. ಹೌ ಆರ್ ಯು ಶೋಯಿಂಗ್ ಯೋರ್ ಸೆಲ್ಫ್? ಈ ಭೂಮಿಗೆ ನೀವು ಯಾವ ರೀತಿ ಕಾಣಿಕೆನ ಕೊಡ್ತಾ ಇದ್ದೀರಾ? ಇಟ್ ಇಸ್ ನಾಟ್ ದಟ್ ದೊಡ್ಡದಾಗಿ ಗ್ರ್ಯಾಂಡಾಗಿ ಏನಾದರೂ ಮಾಡಬೇಕಂತಿಲ್ಲ, ಒಂದು 50,000 ಮರ ನೆಡಬೇಕಂತಿಲ್ಲ. ಸೊ ಇಫ್ ಯು ವಾಂಟ್ ಟು ಡೂ ಯು ಕ್ಯಾನ್ ಡೂ ದ್ಯಾಟ್. ಬಟ್ ನಮ್ಮ ಒಂದು ಎಕ್ಸಿಸ್ಟೆನ್ಸು ಎಷ್ಟು ಪ್ಯೂರ್ ಆಗಿದೆ, ಪ್ರತಿದಿನ ನಾವು ಎದ್ದು ನಮಗೆ ಖುಷಿ ಕೊಡೋವಂಥದ್ದನ್ನು, ಎಂಟೈರ್ ಡೇ ನಮಗೆ ಖುಷಿ ಕೊಡೋದನ್ನು ಮಾಡ್ತಾ ಇದ್ದೀವಾ, ಅಥವಾ ನಾವು ಬೇರೆಯವ್ರಿಗೋಸ್ಕರ ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ, ಸೊ ಆರ್ ವಿ ಬೀಯಿಂಗ್ ರಿಯಲ್? ನಾವು ರಿಯಲಿಸ್ಟಿಕ್ ಆಗಿ ಬದುಕ್ತಾ ಇದ್ದೀವ ಅಥವಾ ಬೇರೆಯವ್ರಿಗೋಸ್ಕರ ಬದುಕ್ತಾ ಇದ್ದೀವ? ದ್ಯಾಟ್ ಇಟ್ ಸೆಲ್ಫ್ ವಿಲ್ ಮೇಕ್ ಅ ಡಿಫ್ರೆನ್ಸ್. ಏಕೆಂದರೆ ನಮ್ಮ ಸೋಲ್ ಬಂದು ತನ್ನದೇ ಆದ ಪ್ಲ್ಯಾನನ್ನು ಇಟ್ಕೊಂಡು ಬಂದಿರುತ್ತೆ, ತನ್ನದೇ ಆದಂಥ ಐಡಿಯಾಸ್ನ ಇಟ್ಕೊಂಡು ಬಂದಿರುತ್ತೆ, ತನ್ನದೇ ಆದಂಥ ಬ್ಲೂ ಪ್ರಿಂಟ್ನ ತಂದಿರೋದು. ಸೊ ನಾವು ಅದನ್ನು ಯಾವಾಗ ಬೇರೆಯವ್ರು ಅದನ್ನು ಬದಲಾಯಿಸೋದಕ್ಕೆ, ಅಥವಾ ಬೇರೆಯವ್ರ ಥರ ಬೇರೆಯವ್ರಿಗೋಸ್ಕರ, ಅಥವಾ ಎಲ್ಲರೂ ಏನು ಹೇಳ್ತಾರೆ ಹಾಗೆ ಇರೋದಕ್ಕೆ ಹೋದಾಗ ನಮ್ಮನ್ನು ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಪ್ಲ್ಯಾನನ್ನು, ಲೈಕ್ ನಮಗೆ ಅಧಿಕಾರನೇ ಇಲ್ಲ ನಾವು ನಮ್ಮ ಥರ ಜೀವನ ಮಾಡೋದಕ್ಕೆ ಅನ್ನೋ ಥರ. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಮದರ್ ಅರ್ತ್ಗೆ ನಾವು ಕೊಡೋದು. ನಾವು ಭೂಮಿ ಮೇಲೆ ಏನು ಮಾಡೋದಕ್ಕೆ ಬಂದಿದ್ದೀವಿ ಅದನ್ನು ಮಾಡೋದು, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸೊ ನಾವು ಏನು ಮಾಡೋಕ್ಕೆ ಬಂದಿದ್ದೀವಿ ಅನ್ನೋದು ನಮ್ಮ ಖುಷಿನಲ್ಲಿ ಮೆಸೇಜು ಅಡಗಿರುತ್ತೆ ಯಾವಾಗಲೂ. ಲೈಕ್ ನಾವು ಏನು ಮಾಡಬೇಕಾದ್ರೆ ನಮಗೆ ಖುಷಿ ಸಿಗುತ್ತೆ, ಏನು ಮಾಡಬೇಕಾದ್ರೆ ನನಗೆ ಆ ಟೈಮೇ ಹೋಗೋದು ಗೊತ್ತಾಗೋದಿಲ್ಲ, ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ ಅದನ್ನು. ಏನು ಮಾಡಬೇಕಾದ್ರೆ ನನ್ನ ಇನ್ನರ್ ಚೈಲ್ಡ್ದು ಆ ಎಕ್ಸೈಟ್ಮೆಂಟ್ ಆಚೆ ಬರುತ್ತೆ. ವೆನ್ ಆಮ್ ಐ ಸೋ ಹ್ಯಾಪಿ, ಏನು ಮಾಡಬೇಕಾದ್ರೆ ನನಗೆ ಆ ಖುಷಿ ಕಟ್ಟೆ ಹೊಡೆದು ಬರೋ ಅಂಥ ಒಂದು ಖುಷಿ ಸಿಗುತ್ತೆ. ಸೊ ದಿಸ್ ವಿಲ್ ಟೆಲ್ ಯು ನಿಮ್ಮ ಸೋಲ್ ಅರ್ಜಸ್ ಏನು, ನಿಮ್ಮ ಸೋಲ್ ಇಂಟ್ರೆಸ್ಟ್ ಏನು ಅಂಥೇಳಿ. ಕೆಲವ್ರಿಗೆ ಹಾಡು ಹೇಳೋದಿರ್ಬೋದು, ಕೆಲವ್ರಿಗೆ ಲೈಕ್ ವ್ಲಾಗಿಂಗ್ ಇರ್ಬೋದು, ನಿಮ್ಮ ವಾಯ್ಸ್ ಯೂಸ್ ಮಾಡೋದಿರ್ಬೋದು, ಐ ಡೋಂಟ್ ನೋ, ಗಾರ್ಡನಿಂಗ್ ಇರ್ಬೋದು, ಪ್ಲ್ಯಾಂಟಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಅಥ್ಲೆಟಿಸಮ್ ಇರ್ಬೋದು, ವಾಟ್ ಎವರ್ ಈಸ್ ಯೋರ್ ರಿಯಾಲಿಟಿ. ನಿಮ್ಮ ಸೋಲು ಯಾತಕ್ಕಾಗಿ ಭೂಮಿ ಮೇಲೆ ಬಂದಿದೆ ಅದನ್ನು ನಾವು ಮಾಡಿ ಹೋದರೆ ವಿ ಆರ್ ಗುಡ್, ವಿ ಹ್ಯಾವ್ ಡನ್ ಮೋರ್ ದ್ಯಾನ್ ಎನಫ್. ಗ್ರೂಪ್ ನಂಬರ್ 2. ಸೊ ಅದನ್ನು ರಿಮೈಂಡ್ ಮಾಡೋಕ್ಕೆ ಬಂದಿರೋದು ಮದರ್ ಅರ್ತ್ ನಿಮಗೆ ಇವತ್ತು. ನಿಮಗೆ ಗಮನಕ್ಕೆ ಬರ್ತಾ ಇರೋವಂಥ ಗಾಡಸ್ಸು, ಬಿ ಯು, ಡೂ ಯು,
ಓಕೆ, ಎಕ್ಸ್ಪೀರಿಯನ್ಸ್ ಯು, ಹೂ ಯು ಆರ್, ನೀವು ಯಾರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿರೋದು. ಎಲ್ಲರದು ಜೆರಾಕ್ಸ್ ಕಾಪಿ ಆಗೋದಕ್ಕಲ್ಲ, ಎಲ್ಲರ ಐಡಿಯಾನು ಸ್ವಲ್ಪ 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 ತೊಗೊಂಡು ನನ್ನ ಐಡಿಯಾ ಅಂತ ಅಂದ್ಕೊಳ್ಳೋದಕ್ಕಲ್ಲ. ಯು ಆರ್ ಹಿಯರ್ ಟು ಬಿ ಯು, ನಿಮ್ಮ ಸೋಲ್ ಪ್ಲ್ಯಾನನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಗೋ ಎಕ್ಸ್ಪೀರಿಯನ್ಸ್ ದ್ಯಾಟ್. ನಿಮಗೆ ನೀವು ಪರ್ಮಿಷನ್ ಕೊಡಿ ಹೀಲ್ ಆಗೋದಕ್ಕೆ, ರಿಕವರ್ ಆಗೋದಕ್ಕೆ, ಮುಂದೆ ಹೋಗೋದಕ್ಕೆ, ರಿಸ್ಕ್ ತೊಗೊಳೋದಕ್ಕೆ, ನಿಮ್ಮ ಐಡಿಯಾಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ, ಹೊಸದನ್ನು ಕಲಿಯೋದಕ್ಕೆ. ಲೈಕ್ ಬಿ ರೆಡಿ ಫಾರ್ ಲೈಫ್. ಗ್ರೂಪ್ ನಂಬರ್ 2. ಸೊ ಮದರ್ ಅರ್ತ್ ಹೇಳ್ತಾ ಇರೋದು ಲೈಕ್ ಯು ಕ್ಯಾನ್ ಡೂ ಎನಿಥಿಂಗ್. ಈ ಭೂಮಿ ಮೇಲೆ ನೀವು ಏನನ್ನೇ ಮಾಡಬೇಕಂತ ಅಂದ್ಕೊಳ್ಳಿ, ಬೇರೆಯವರೊಬ್ಬರು ಆಲ್ರೆಡಿ ಮಾಡಿರ್ತಾರೆ, ಅವ್ರನ್ನ ಫಾಲೋ ಮಾಡಿ, ಅವ್ರ ಲೆಸನ್ಸ್ ಏನು ಅಂತ ನೋಡಿ. ಬಟ್ ಇನ್ನೊಂದು ಇಂಪಾರ್ಟೆಂಟಾಗಿ, ಯಾರು ನೀವು ಅಂದ್ಕೊಳ್ತಾ ಇರೋದನ್ನ ಮಾಡಿಲ್ಲ ಅವ್ರ ಹತ್ರ ಐಡಿಯಾಸ್ ಒಪಿನಿಯನ್ಸ್ ತೊಗೊಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ, ಬರೀ ಅವರ ಲಿಮಿಟೇಷನ್ಸ್ನ ನಿಮ್ಮ ಮೇಲೆ ಹಾಕ್ತಾರೆ. ಆಲ್ರೆಡಿ ಅಚೀವ್ ಮಾಡಿರೋರನ್ನ ಫಾಲೋ ಮಾಡಿ, ಬೇರೆಯವರ ಇನ್ಸ್ಪಿರೇಷನನ್ನು ಬಾರೋ ಮಾಡ್ಕೊಳ್ಳಿ ಆ್ಯಂಡ್ ಗೋ ಅಚೀವ್ ದ್ಯಾಟ್. ಇಟ್ ಈಸ್ ಟೈಮ್ ಟು ಹೀಲ್. ಗ್ರೂಪ್ ನಂಬರ್ 2, ಇಟ್ ಈಸ್ ಟೈಮ್ ಟು ಹೀಲ್, ಇಟ್ ಈಸ್ ಟೈಮ್ ಟು ಗ್ರೋ. ವಾಟ್ ಅ ಫಂಟಾಸ್ಟಿಕ್ ಮೆಸೇಜ್. ಗ್ರೂಪ್ ನಂಬರ್ 2, ಐ ಆಮ್ ಸೋ ಸೂಪರ್ ಹ್ಯಾಪಿ ನಿಮ್ಮ ಗ್ರೂಪ್ಗೆ. ಅದು ನಿಮಗೆ ಬರ್ತಾ ಇರೋವಂಥ ಮೆಸೇಜಸ್ಸು ಇಟ್ಸ್ ಟೈಮ್ ಟು ಹೀಲ್. ಗ್ರೂಪ್ ನಂಬರ್ 2, ಯಾಕೆಂದರೆ ಹೀಲಿಂಗ್ ಕಾರ್ಡೇ ಇರೋದು ನಿಮಗೆ, ನಿಮ್ಮ ಬಾಡಿ ಹೀಲ್ ಆಗೋದಕ್ಕೆ, ನಿಮ್ಮ ಮೈಂಡ್ ಹೀಲ್ ಆಗೋದಕ್ಕೆ, ಆ್ಯಂಡ್ ದೆನ್ ಟು ಲಿವ್ ಯುವರ್ ರಿಯಲ್ ಅಥೆಂಟಿಕ್ ಲೈಫ್. ದಿಸ್ ಈಸ್ ಅ ವಂಡರ್ಫುಲ್ ಪೀರಿಯಡ್ ನಿಮ್ಮ ಲೈಫಲ್ಲಿ. ಸೊ ಹೋಪ್ಫುಲಿ ನಿಮಗೆ ಇದು ರೆಸನೇಟ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆಗ್ತಿದ್ರೆ ನಿಮ್ಮ ಕಮೆಂಟ್ಸಲ್ಲಿ ನಿಮ್ಮ ಅಫರ್ಮೇಷನ್ ಹೇಳಿ, ಇಟ್ ಇಸ್ ಟೈಮ್ ಟು ಹೀಲ್, ಇಟ್ ಇಸ್ ಟೈಮ್ ಟು ಗ್ರೋ ಅಂತ ಹೇಳಿ. ಆ್ಯಂಡ್ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿಡ್ಸುತ್ತೆ ಜಾಸ್ತಿ ಮಾಡಿ. ಫಾಲೋ ಯುವರ್ ಹಾರ್ಟ್, ಲಿವ್ ಯುವರ್ ಲೈಫ್. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.